This morning I share with you about everything we do in this earth is a preparation for the eternal city. ಈ ಮುಂಜಾನೆ ಸಮಯದಲ್ಲಿ ಸಭಾಪಾಲಕರು ಹೇಳುವಂತ ಅಂಶವೇನೆಂದ್ರೆ ಭೂಮಿ ಮೇಲೆ ನಾವು ಏನೇನು ಮಾಡುತ್ತೀವೋ ಅದೆಲ್ಲ ಕೂಡ ನಿತ್ಯಕ್ಕಿರುವಂತ ಪಟ್ಟಣದಲ್ಲಿ ನಾವು ಇರುವುದಕ್ಕಾಗಿ ಇದನ್ನು ಕೆಲಸ ಮಾಡ್ತಾ ಇದ್ದೇವೆ, ಭೂಮಿ ಮೇಲೆ ಕಾರ್ಯ ಮಾಡ್ತಾ ಇದ್ದೇವೆ. After we born again, ನಾವು ತಿರುಗಿ ಜನ್ಮಿಸಿದಾಗ what we are doing in this world, ನಾವು ಈ ಭೂಮಿ ಮೇಲೆ ಲೋಕದಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ that is a preparation for the new earth. ಇನ್ನು ಹೊಸ ಭೂಮಿಗಾಗಿ ನಾವು ಸಿದ್ಧಪಡ್ತಾ ಇದ್ದೇವೆ. Hallelujah. ಹಲ್ಲೆಲೂಯಾ. We are preparing for the eternal city. ನಿತ್ಯಕ್ಕೂ ಇರುವಂತ ಪಟ್ಟಣದಲ್ಲಿ ಇರುವುದಕ್ಕಾಗಿ ನಾವು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. Are you preparing for the new city? ನಿತ್ಯಕ್ಕಿರುವಂತ ಹೊಸ ಪಟ್ಟಣದಲ್ಲಿ ಇರುವುದಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೊಳ್ತಾ ಇದೆಯಾ? ಎಸ್. Are you preparing for the new earth? ಆ ಹೊಸ ಭೂಮಿಯಲ್ಲಿ ಇರುವುದಕ್ಕೆ ನೀನು ಸಿದ್ಧಪಡಿಸಿಕೊಳ್ತಾ ಇದೆಯಾ? Luke 19 chapter 10th verse said, ಲೂಕ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, Son of Man came to seek and save the lost. ತಪ್ಪಿ ಹೋಗಿದ್ದವನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ಮನುಷ್ಯ ಕುಮಾರನು. Hallelujah. ಹಲ್ಲೆಲೂಯಾ. Jesus came into this world for a purpose. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿರುವಂತ ಒಂದು ಉದ್ದೇಶಕ್ಕಾಗಿ ಬಂದಿದ್ದಾರೆ. To seek and save the lost. ತಪ್ಪಿ ಹೋಗಿದ್ದವನು, ಕಳೆದು ಹೋಗಿದ್ದವನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. Once upon a time we are lost, but ಒಂದಾನೊಂದು now we are saved. ಒಂದಾನೊಂದು ಸಮಯದಲ್ಲಿ ನಾವು ತಪ್ಪಿ ಹೋಗಿದ್ದೇವೆ, ಕಳೆದು ಹೋಗಿರುವಂತ ಜನರಾಗಿದ್ದೇವೆ. ಈಗ ಹುಡುಕಿ ನಾವು ಕೊಂಡಲ್ಪಟ್ಟಿರುವಂತ ರಕ್ಷಿಸಲ್ಪಟ್ಟಿರುವಂತ ಜನರಾಗಿದ್ದೇವೆ. We are with Jesus. ಈಗ ಯೇಸುವಿನ ಸಂಗಡ ಇದ್ದೇವೆ. We are one with Jesus. ಯೇಸುವಿನೊಂದಿಗೆ ಒಂದಾಗಿದ್ದೇವೆ. Now Jesus is not here. ಇಲ್ಲಿ ಯೇಸು ಇಲ್ಲ, We are here in His ನಾವು place. ಇಲ್ಲಿದ್ದೇವೆ ಆತನ ಸ್ಥಾನದಲ್ಲಿ. He told us, go and seek and find them. ಆತನು ನಮಗೆ ಹೇಳುವುದೇನೆಂದ್ರೆ, ನೀವು ಹೋಗಿರಿ, ಹುಡುಕಿರಿ, ತಪ್ಪಿ ಹೋಗಿದ್ದವನ್ನು ಹುಡುಕಿ ರಕ್ಷಿಸಿರಿ. Hallelujah. ಆಮೆನ್. Jesus came and gone. ಯೇಸು ಬಂದು ಆತನ ಕಾರ್ಯವನ್ನು ಮಾಡಿ ಮುಗಿಸಿ ಹೋಗಿದ್ದಾರೆ. He sought and we found. ಆತನು ಹುಡುಕಿ ನಮ್ಮನ್ನು ರಕ್ಷಿಸಿದ್ದಾರೆ, ನಮ್ಮನ್ನು ಕಂಡುಕೊಂಡಿದ್ದಾರೆ. He kept us here to seek and save the lost. ನಮ್ಮನ್ನು ಇಲ್ಲಿ ನಶಿಸಿರುವಂತ, ಕಳೆದು ಹೋಗಿರುವಂತ, ತಪ್ಪಿ ಹೋಗಿರುವಂತ ವಿಷಯಗಳು ಹುಡುಕುವುದಕ್ಕಾಗಿ ನಮ್ಮನ್ನು ಇಟ್ಟಿದ್ದಾರೆ. Hallelujah. ಹಲ್ಲೆಲೂಯಾ. So you must know what is your work. ಅದಕ್ಕಾಗಿ ನಿಮ್ಮ ಕೆಲಸ ಏನಾಗಿದೋ ನೀವು ತಿಳಿದುಕೊಳ್ಳಬೇಕಾಗಿದೆ. Your work is to seek and find the people. ನೀವು ನಶಿಸಿ ಹೋಗುವಂತ ಜನರನ್ನು ಹುಡುಕಿ ರಕ್ಷಿಸುವುದಾಗಿದೆ, ಕಂಡುಹಿಡಿಯುವಂತದಾಗಿದೆ. Matthew 22nd chapter 9th verse said, ಮತ್ತಾಯ ಸುವಾರ್ತೆ 22ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, Jesus said here in the parable, ಇಲ್ಲಿ ಸಾಮ್ಯದಲ್ಲಿ ಯೇಸು ಹೇಳಿದೇನೆಂದ್ರೆ, those He invited for the wedding, they didn't come. ವಿವಾಹಕ್ಕೆ ಆಹ್ವಾನ ಮಾಡಿರುವಂತ ವ್ಯಕ್ತಿಗಳು ಅವರು ಬಂದಿಲ್ಲ. One great king arranged a wedding feast. ಒಬ್ಬ ದೊಡ್ಡ ರಾಜನು ವಿವಾಹದ ಹಬ್ಬವನ್ನು, ವಿಂದನ್ನು ಆತನು ಆಚರಿಸಿದನು. They didn't come. ಅವರನ್ನು ಆಹ್ವಾನ ಮಾಡಿರುವಂತ ಜನರು ಬಂದಿಲ್ಲ. One went for wedding, another went for farming, another went for buying something. ಮದುವೆ ಮಾಡಿಕೊಳ್ಳುವುದಕ್ಕೆ, ಹೊಲ ನೋಡಿಕೊಳ್ಳುವುದಕ್ಕೆ, ಹೊಲ ವ್ಯಾಪಾರಕ್ಕಾಗಿ ಈ ರೀತಿಯಲ್ಲಿ ಅವರು ನೆಪಗಳನ್ನು ಹೇಳಿ ಹೋಗಿದ್ದಾರೆ, ಬರದೆ. Those invited, they didn't come. ಆಹ್ವಾನ ಮಾಡಲ್ಪಟ್ಟಿರುವಂತ ಜನರು ಬಂದಿಲ್ಲ. 9th verse said, 9ನೇ ವಚನ ಹೇಳುತ್ತದೆ, the master said to the workers, the servants, go to the highways. ರಾಜನು ತನ್ನ ಕೆಲಸಗಾರರಿಗೆ ಹೇಳಿದ್ದಾರೆ, ನೀವು ಹೆದ್ದಾರಿಗಳಿಗೆ ಹೋಗಿರಿ, go to the crossroads. ಆ ಒಂದು ಮಧ್ಯ ಸ್ಥಳಗಳಲ್ಲಿ, ರೋಡ್ಗಳ ಮೇಲೆ ಹೋಗಿರಿ. Where the busiest place, highways. ಎಲ್ಲೆಲ್ಲಿ ಹೆದ್ದಾರಿಗಳಿರುತ್ತವೋ ಎಲ್ಲ ಜನರೆಲ್ಲ ಇರುವಂತ ಸ್ಥಳಗಳಿಗೆ ಹೋಗಿರಿ. Bring them to the wedding. ಅವನು ಕರ್ಕೊಂಡು ಬರ್ರಿ, ವಿವಾಹ ವಿಂದುಕ್ಕೆ ಅಂತ ಆಹ್ವಾನ ಮಾಡಿದ್ದಾರೆ. Seek them and carry. ಅವನು ಹುಡುಕಿರಿ, ಅವನು ತೆಗೆದುಕೊಂಡು ಬರ್ರಿ, carry into the kingdom of God. ದೇವರ ರಾಜ್ಯದಲ್ಲಿ ತೆಗೆದುಕೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ. That vision given to the church. ಆ ಒಂದು ದರ್ಶನವನ್ನು ಸಭೆಗೆ ಕೊಟ್ಟಿದ್ದಾರೆ. Hallelujah. Many people, believers, don't know why they are living in this world. ಅನೇಕ ವಿಶ್ವಾಸಿಗಳಿಗೆ ಯಾಕೆ ನಾವು ಈ ಭೂಮಿ ಮೇಲೆ ಜೀವಿಸ್ತಾ ಇದ್ವೋ ಗೊತ್ತಿಲ್ಲ. Our duty is seeking people and carry them into the kingdom of God. ನಾವು ನಮ್ಮ ಬಾಧ್ಯತೆ ಕೆಲಸ ಏನಂದ್ರೆ ಜನರನ್ನು ಹುಡುಕಬೇಕು, ಅವರನ್ನು ದೇವರ ರಾಜ್ಯದಲ್ಲಿ ಬಂದು ಸೇರಿಸುವಂತೆ ಕರ್ಕೊಂಡು ಬರಬೇಕು. Jesus came for the purpose. ಯೇಸು ಒಂದು ಉದ್ದೇಶಕ್ಕಾಗಿ ಬಂದಿದ್ದಾರೆ. So we all are also in this world for a reason. ನಾವು ಕೂಡ ಒಂದು ಉದ್ದೇಶಕ್ಕಾಗಿ, ಒಂದು ಕಾರಣಕ್ಕಾಗಿ
ಕಾರಣಕ್ಕಾಗಿ ಆತನ ಕಾರಣಕ್ಕಾಗಿದ್ದೇವೆ. Hallelujah. Hallelujah. We are preparing ourselves and we are preparing the people for an eternal city. ನಮ್ಮನ್ನು ನಾವು ಆ ಒಂದು ನಿತ್ಯಕ್ಕಿರುವಂತ ಪಟ್ಟಣಕ್ಕೆ ಸಿದ್ಧಪಡಿಸಿಕೊಳ್ತಾ ಇದ್ದೇವೆ, ಮತ್ತೆ ಜನರನ್ನು ಕೂಡ ತೆಗೆದುಕೊಂಡು ಸೇರಿಸಿ ಅದಕ್ಕಾಗಿ ಸಿದ್ಧಪಡಿಸ್ತೇವೆ. Amen. Amen. Hallelujah. Hallelujah. Jesus not saved us to be here only. ನಾವು ರಕ್ಷಿಸಲ್ಪಟ್ಟು ಇಲ್ಲೇ ಇರುವಂತೆ ಯೇಸು ನಮ್ಮನ್ನು ಮಾಡಲಿಲ್ಲ. Jesus prepared some place for us. ನಮಗಾಗಿ ಯೇಸು ಒಂದು ಸ್ಥಳವನ್ನು ಸಿದ್ಧಪಡಿಸಿದ್ದಾರೆ. Amen. ಆಮೆನ್. We will see through the God's word. ದೇವರ ವಾಕ್ಯದಿಂದ ನೋಡೋಣ. When God made Adam, ಆದಾಮನು ದೇವರು ಸೃಷ್ಟಿ ಮಾಡಿದಾಗ he gave instruction. ಆದಾಮನಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. There is a trouble for disobedience. ನೀನು ಅವಿಧೇಯತೆ ತೋರಿಸಿದ್ರೆ ಅದಕ್ಕೆ ಪರ್ಯವಸಾನವಾಗಿ ಕಷ್ಟವಿರುತ್ತದೆ ಅಂತ ಹೇಳಿದ್ದಾರೆ. That's what he said, don't eat the fruit of the tree. ಆ ಒಂದು ಗಿಡದ ಹಣ್ಣು ನೀನು ತಿನ್ನಬಾರದು ಅಂತ ಅದನ್ನು ಹೇಳಿದ್ದಾರೆ. If you disobey, you will be in trouble. ನೀನು ಅವಿಧೇಯತೆ ತೋರಿಸಿದ್ರೆ ನೀನು ಕಷ್ಟಕ್ಕೆ ಒಳಗಾಗುತ್ತಿ. If you obey me, you will get reward. ನೀನು ಒಂದು ವೇಳೆ ವಿಧೇಯತೆ ತೋರಿಸಿದ್ರೆ ನಿನಗೆ ಬಹುಮಾನ ಸಿಗುತ್ತದೆ. So God created Adam and gave him authority over all his works. ಆದಾಮನನ್ನು ದೇವರು ಉಂಟು ಮಾಡಿ ಸೃಷ್ಟಿ ಮಾಡಿ ಎಲ್ಲ ತನ್ನ ಕೆಲಸಗಳ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾನೆ ದೇವರು. Adam, that means Adam is a god of this world. ಅದರ ಅರ್ಥ ಆದಾಮನೇ ಈ ಲೋಕಕ್ಕೆ ದೇವರಾಗಿ ಇದನು. That's what exactly what God made. ಆ ಉದ್ದೇಶಕ್ಕಾಗಿ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಆದಾಮನು ದೇವರಾಗಿರಬೇಕೆಂದು ದೇವರು ಆದಾಮನ್ನು ಉಂಟು ಮಾಡಿದ್ದಾರೆ. Adam functioned as a god of this world. ಆದಾಮನು ಈ ಲೋಕದ ಪ್ರಪಂಚದ ದೇವರಾಗಿ ಕಾರ್ಯ ಮಾಡುತ್ತಾ ಇದ್ದನು. Hallelujah. Hallelujah. His authority over all everything what God created. ದೇವರು ಸೃಷ್ಟಿ ಮಾಡಿರುವಂತ ಎಲ್ಲಾ ವಿಷಯಗಳ ಮೇಲೆ ಆದಾಮನಕ್ಕೆ ಅಧಿಕಾರವಿತ್ತು. Amen. ಆಮೆನ್. God told to Adam ಆದಾಮನకు ದೇವರು ಹೇಳಿದ್ದಾರೆ in Genesis 2nd chapter 16 and 17th verse. ಆದಿಕಾಂಡ 2ನೇ ಅಧ್ಯಾಯ 16 17ನೇ ವಚನಗಳಲ್ಲಿ You can eat any tree of this garden. ನೀವು ಈ ತೋಟದಲ್ಲಿರುವಂತ ಯಾವುದೇ ಗಿಡದ ಹಣ್ಣು ತಿನ್ನಬಹುದು. But there is a evil tree. ಆದರೆ ಒಂದು ಕೆಟ್ಟ ಗಿಡ ಇದೆ. It is in the midst of the garden. ಆ ತೋಟ ಮಧ್ಯದಲ್ಲಿ ಇದೆ. That is not actually evil tree. ಅದು ಕೆಟ್ಟ ಗಿಡ ಅಲ್ಲ ಅದು. But when God told to not to eat, if you eat, that is evil. ದೇವರು ಅದು ತಿನ್ನಬೇಡ ಅಂದಾಗ ತಿಂದ್ರೆ ಅದು ಕೆಟ್ಟದೇ ಆಗುತ್ತದೆ, ಅದಕ್ಕಾಗಿ ಕೆಟ್ಟ ಗಿಡ ಅಂತ ಇಟ್ಟಿದ್ದಾರೆ. If God says eat, if you eat, that is not a evil tree. ಒಂದು ವೇಳೆ ದೇವರು ಆ ಗಿಡದ ಹಣ್ಣು ತಿನ್ನು ಅಂದ್ರೆ ತಿಂದ್ರೆ ಅದು ಆ ಗಿಡ ಒಳ್ಳೆಯದಾಗಿ ಇರ್ತಾ ಇತ್ತು. Because God said shouldn't eat that fruit of the tree, that is an evil tree. ದೇವರು ಆ ಒಂದು ಗಿಡದ ಹಣ್ಣು ನೀನು ತಿನ್ನಬಾರದು ಅಂದಾಗ ಆ ಗಿಡದ ಕೆಟ್ಟ ಗಿಡದ ಲೆಕ್ಕನೇ ಆದಾಮನಿಗೆ. Hallelujah. Hallelujah. That is in the midst of the garden. ಅದು ತೋಟ ಮಧ್ಯದಲ್ಲಿ ಇದೆ. Here God said to Adam, you must not eat of it. ಈ ಒಂದು ಗಿಡದ ಹಣ್ಣು ನೀನು ತಿನ್ನಬಾರದು ಅಂತ ಹೇಳಿದ್ದಾರೆ. For the day you eat of it, you surely die. ನೀನು ತಿಂದ ದಿನ ಖಚಿತವಾಗಿ ನೀನು ಸಾಯ್ತಿ ಅಂತ ಹೇಳಿದ್ದಾರೆ. Because when he ate that fruit, he will die. That's what God said, that is an evil tree. ನೀನು ತಿಂದ್ರೆ ಸಾಯ್ತಿ, ಅದಕ್ಕಾಗಿ ನೀನು ಸಾಯಬಾರ್ದಂದ್ರೆ ಅದು ತಿನ್ನಬಾರ್ದು. ಸಾಯ್ತೀವಿ ಅಂತ ಹೇಳ್ತಾ ಇದ್ದ ಕಾರಣ ಅದು ಕೆಟ್ಟದು, ನೀನು ತಿನ್ನಬೇಡ, ತಿಂದ್ರೆ ಸತ್ತೋಗ್ತೀವಿ ಅಂತ ಕೆಟ್ಟ ಗಿಡ ಅಂತ ಹೇಳ್ತಾ ಇದ್ದಾರೆ. If you not eat of that fruit, ನೀನು ಆ ಗಿಡದ ಹಣ್ಣು ತಿನ್ನದೇ ಇದ್ರೆ that is, you will get reward for the obedience. ನಿನ್ನ ವಿಧೇಯತೆಗೆ ನಿನಗೆ ಬಹುಮಾನ ಇರುತ್ತದೆ. What you get is all blessings. ನೀನು ಏನು ಹೊಂದಿಕೊಳ್ಳುತ್ತೀವಿ ಅದರಿಂದ ನನಗೆ ಮಾತುಗೆ ವಿಧೇಯತೆ ತೋರಿಸಿದ್ರೆ ಎಲ್ಲಾ ಆಶೀರ್ವಾದಗಳು ಇರುತ್ತವೆ. Hallelujah. Hallelujah. Remember, the tree was called a tree of knowledge of good and evil. ಆ ಗಿಡ ಒಳ್ಳೆಯದು ಕೆಟ್ಟಗಳ ವಿಷಯಗಳ ತಿಳುವಳಿಕೆಯನ್ನು ತೋರಿಸುವಂತ ಗಿಡ ಆಗಿದೆ ಅದು. What does it mean? ಅದರ ಅರ್ಥ ಏನು? When God created Adam, ಆದಾಮನು ದೇವರು ಉಂಟು ಮಾಡಿರುವಾಗ Adam was innocent. ಆದಾಮನು ಅಮಾಯಕನಾಗಿದ್ದನು. He was no knowledge of good and evil. ಆತನಿಗೆ ಒಳ್ಳೆಯದೇನು ಕೆಟ್ಟದೇನು ಆ ಒಂದು ತಿಳುವಳಿಕೆ ಇಲ್ಲ. Adam only knows good. ಆದಾಮನಿಗೆ ಬರೇ ಒಳ್ಳೆಯದು ಮಾತ್ರನೇ ಗೊತ್ತಾಗಿತ್ತು. Why? Because ಯಾಕಂದ್ರೆ after God created everything, ದೇವರು ಎಲ್ಲವನ್ನೂ ಉಂಟು ಮಾಡಿದ ನಂತರ Genesis 1 chapter 31st verse, ಆದಿಕಾಂಡ 1:31 ಹೇಳುತ್ತದೆ, it was very good, Bible says. ದೇವರು ಸೃಷ್ಟಿ ಮಾಡಿದ ಎಲ್ಲಾ ವಿಷಯಗಳು ನೋಡಿ ದೇವರು ಹೇಳಿದನೆ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ. Hallelujah. Hallelujah. When he opened his eyes and saw everything good, ದೇವರು ಆದಾಮನು ಕಣ್ಣುಗಳು ತೆರೆದು ನೋಡಿರುವಾಗ ಎಲ್ಲ ಒಳ್ಳೆಯದೇ ಕಾಣಿಸಿತು ಆದಾಮನಿಗೆ.
no evil. ಅಲ್ಲಿ ಏನು ಕೇಳಿದ್ದಿಲ್ಲ. He knows only good. ಆದಾಮನಿಗೆ ಗೊತ್ತಿದ್ದೆಲ್ಲ ಒಳ್ಳೆಯದೇ. He was very innocent. ಆ ಸಮಯದಲ್ಲಿ ಆತನ ಅಮಾಯಕನು. When Adam was brought into this world, everything is good. ಆದಾಮನು ಈ ಪ್ರಪಂಚದಲ್ಲಿ ದೇವರು ಉಂಟು ಮಾಡಿದಾಗ ಎಲ್ಲ ಕೂಡ ಒಳ್ಳೆಯದಾಗೇ ಇತ್ತು. All things, only good. ಆತನಿಗೆ ಗೊತ್ತಾಗಿದ್ದು ಎಲ್ಲ ಕೂಡ ಒಳ್ಳೆಯದೇ. He cannot distinguish what is good, what is evil. ಆತನ ಸ್ಥಿತಿ ಹೆಂಗಿತ್ತಂದ್ರೆ ಯಾವುದು ಕೆಟ್ಟದು ಇದು ಅಂತ ತೀರ್ಮಾನ ಮಾಡುವಂತ ವಿಷಯಗಳು ಕೂಡ ಆತನಿಗೆ ಗೊತ್ತಿಲ್ಲ. When he came into this world, there was no evil at all. ಆತನು ಈ ಪ್ರಪಂಚದಲ್ಲಿ ದೇವರು ಉಂಟು ಮಾಡಿರುವಾಗ ಅಸಲು ಆತನಲ್ಲಿ ಕೇಡೇ ಇಲ್ಲ, ಕೆಟ್ಟದೇ ಇಲ್ಲ. But when he come into this garden, ಆ ತೋಟದಲ್ಲಿ ಆತನು ಬಂದಿರುವಾಗ he saw one tree. ಆತನು ಒಂದು ಗಿಡ ನೋಡಿದ್ದಾನೆ. So God said, don't eat this fruit. This is the knowledge of good and evil. ನೀನು ತಿನ್ನಬೇಡ, ಇದು ಒಳ್ಳೆಯದು ಕೆಟ್ಟಗಳ ತಿಳುವಳಿಕೆಯನ್ನು ತಿಳಿಸುವಂತ ಗಿಡ ಅಂತ ಹೇಳಿದ್ದಾರೆ. You can distinguish what is good and evil. You must know only good. Don't eat this fruit. ನೀನು ಒಳ್ಳೆಯದು ಕೆಟ್ಟದು ತಿಳ್ಕೋಬಾರ್ದು, ನಿನ್ಗೆಲ್ಲ ಗೊತ್ತಿದ್ದೆಲ್ಲ ಒಳ್ಳೆಯದೇ ಆಗಿರಬೇಕು, ಇದನ್ನು ತಿನ್ನಬೇಡ ಅಂದನೆ. Hallelujah. ಸ್ವಲ್ಪ ಜನರಿದ್ದಾರೆ, ಸ್ವಲ್ಪ ಕೆಟ್ಟದ್ದು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಅಂತಂದು ಹೇಳಿ. ದೇವರು ನಮಗೆ ಎಲ್ಲ ಒಳ್ಳೆಯದೇ ತಿಳ್ಕೊಬೇಕಂತ ಇರ್ತಾನೆ. ಹಲ್ಲೆಲೂಯಾ. ಸ್ವಲ್ಪ ವಿಸ್ಕಿ ಕೂಡ ಸ್ವಲ್ಪ ಬ್ರಾಂದಿ ಕುಡಿಯೋಣ ಅಂತಂದು ಹೇಳಿ ಸ್ವಲ್ಪ ಜನರು ದೇ ವಿಲ್ ಡ್ರಿಂಕ್, ದೇ ವಾಂಟ್ ಟು ಟೇಸ್ಟ್ ಇಟ್. ಅದನ್ನು ಕೂಡ ಮಾಡೋಣ ಕೆಟ್ಟದಂತ ಸ್ವಲ್ಪ ಜನರು ಹಿಡ್ಕೊಂತಾರೆ. They want to taste the evil in this world. ಈ ಲೋಕದಲ್ಲಿ ಪ್ರಪಂಚದಲ್ಲಿ ಸ್ವಲ್ಪ ಕೆಟ್ಟದನ್ನು ಕೂಡ ರುಚಿ ನೋಡಬೇಕಂತ ಇರ್ತಾರೆ. That's what they go for matka, they go for gambling, they go for harlotry, they go for ವ್ಯಭಿಚಾರಕ್ಕೆ, ಮಟ್ಕಕ್ಕೆ, ಕೆಟ್ಟ ಒಂದು ಕೆಟ್ಟ ವಿಷಯಗಳಿಗೆ ಅವರು ಹೋಗ್ತಾ ಇರ್ತಾರೆ. They want to taste something evil. ಈ ಕೆಟ್ಟ ವಿಷಯಗಳನ್ನು ರುಚಿ ನೋಡಬೇಕು, ಅನುಭವಿಸಬೇಕಂತ ಇರ್ತಾರೆ. God created us to be innocent. He wants us to know only good. ಆದರೆ ಮನುಷ್ಯನಾಗಿರುವಂತ ದೇವರನ್ನು ಹೇಗೆ ಉಂಟು ಮಾಡಿದ್ದಾರೆ ಅಂದ್ರೆ ನಮ್ಮನ್ನು ಅಮಾಯಕರಾಗಿ ಬರೇ ಒಳ್ಳೆಯದು ಮಾತ್ರನೇ ನಾವು ತಿಳ್ಕೋಬೇಕು, ಒಳ್ಳೆಯದನ್ನೇ ಅನುಭವಿಸಬೇಕೆಂದು ದೇವರು ಉಂಟು ಮಾಡಿದ್ದಾರೆ. We are newly created. ನಾವು ಈಗ ನೂತನ ಸೃಷ್ಟಿಯಾಗಿದ್ದೇವೆ. How God created Adam in the beginning, like that we are newly created. ಆದಾಮನ್ನು ದೇವರು ಹೇಗೆ ಹೊಸದಾಗಿ ದೇವರು ಉಂಟು ಮಾಡಿದಾರೋ, ಏನು ಅಮಾಯಕನಾಗಿ ಒಳ್ಳೆಯದು ಮಾತ್ರ ಗೊತ್ತಾಗುವಂತೆ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಹೊಸ ಸೃಷ್ಟಿ ಆಗಿದ್ದೀವಿ ಅಂದ್ರೆ ಅದನ್ನ ಅರ್ಥ ನಮಗ್ ಕೂಡ ಎಲ್ಲ ಒಳ್ಳೆಯದು ಮಾತ್ರ ಗೊತ್ತಾಗಬೇಕಂತ ದೇವರು. He wants us to be innocent. ನಾವು ಅಮಾಯಕರಾಗಿ ಅದನ್ನರ್ಥ ಒಳ್ಳೆಯ ವಿಷಯಗಳು ಮಾತ್ರ ನಾವು ತಿಳ್ಕೋಬೇಕಂತ ಉಂಟು ಮಾಡಿದ್ದೀವಿ. Only good, not evil. ನಾವು ಒಳ್ಳೆಯದು ಮಾತ್ರ ತಿಳ್ಕೋಬೇಕು, ಒಳ್ಳೆಯದು ಮಾತ್ರ ಮಾಡಬೇಕಂತ. I tell you, if you obey what God said, you will have a reward. When we go stand before Him. ಆತನ ಮುಂದೆ ನೀವು ನಿಂತುಕೊಳ್ಳುವಾಗ ದೇವರು ಹೇಳಿರುವಂತಹ ಒಳ್ಳೆಯ ವಿಷಯಗಳನ್ನೇ ಮಾಡುತ್ತಾ ಆ ವಿಷಯಗಳನ್ನೇ ಹಿಂಬಾಲಿಸ್ತಾ ಇರುವಾಗ ನಿನಗೆ ಬಹುಮಾನವಿದೆ. Hallelujah. Hallelujah. ಚಿಕ್ಕ ಮಕ್ಕಳು ಇರ್ತಾರೆ, ಅವರು ಅಲ್ಲಿಗೆ ಹೋಗ್ಬೇಡ ಅಂದರೆ ಕೂಡ ಬೆಂಕಿ ಹತ್ರ ಅವ್ರು ಹೋಗಿ ಸ್ವಲ್ಪ ನೋಡೋಣ ಅಂತ ಬೊಳ್ಳಿಡ್ತಾರೆ, ಸುಟ್ಟಿದ ಮೇಲೆ ಕ್ಯಾವ್ ಅಂತ ಕೂಗ್ತಾರೆ, ಆಮೇಲೆ ಓಡಿ ಬರ್ತಾರೆ ಅಪ್ಪನ ಹತ್ರ ಅಮ್ಮನ ಹತ್ರ. ದಟ್ ಇಸ್ ಡಿಸೊಬೀಡಿಯನ್ಸ್. ಅದೇನಂದ್ರೆ ಅವಿಧೇಯತೆ. ಬೇಡ, ಅಲ್ಲಿಗೆ ಹೋಗ್ಬೇಡ, ಅಪಾಯವಿದೆ ಅಂದಾಗ ಕೂಡ ಹೋಗ್ತಾರೆ, ಅದೇ ಅವಿಧೇಯತೆ. ಆ ಹುಳ ಅಲ್ಲಿ ಇರ್ತದೆ, ಅದಕ್ಕೆ ಹೋಗಿ ಅಲ್ಲಿ ಹೋಗಿ ಕೆದರ್ತಾ ಇರ್ತಾರೆ, ಆಮೇಲೆ ಆ ಹುಳ ಕಳೆದ ಮೇಲೆ ಕೂಗಾಡ್ತಾರೆ. ಲೈಕ್ ದಟ್ ಬಿಲೀವರ್ಸ್, ದೇ ವಾಂಟ್ ಟು ಟೇಸ್ಟ್ ಈವಿಲ್, then they will suffer, again they will cry to the Lord. ಈ ಮಕ್ಕಳ ಹಾಗೆ ಈ ವಿಶ್ವಾಸಿಗಳು ಕೂಡ ಏನು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ವಿಷಯಗಳನ್ನು ಬೇಡ ಅಂತವನ್ನು ನೋಡಿ, ಅವು ಕೆಟ್ಟದಂತ ಗೊತ್ತಾಗಿದ್ರು ಕೂಡ ಸ್ವಲ್ಪ ಹೋಗಿ ನೋಡಿ ಅದರಿಂದ ಕಷ್ಟಪಡ್ತಾ ಇರ್ತಾರೆ. They want to taste everything in this world. ಲೋಕದಲ್ಲಿ ಎಲ್ಲಾ ವಿಷಯಗಳನ್ನು ರುಚಿ ನೋಡಬೇಕಂತ ಇರ್ತಾರೆ. That's what God don't want evil in this world. ಅದಕ್ಕಾಗಿ ದೇವರಿಗೆ ಯಾವ ಕೆಟ್ಟದೇ ಇರಬಾರದು. He want his children know only good. ತನ್ನ ಮಕ್ಕಳು ಯಾವಾಗಲೂ ಒಳ್ಳೆಯದು ಮಾತ್ರ ತಿಳ್ಕೊಂಡಿರಬೇಕು ಅಂತ. Because Adam ate that fruit, ಆದಾಮನು ಆ ಗಿಡದ ಹಣ್ಣು ತಿಂದ ಕಾರಣ evil is coming to your mind occasionally. ಅವಾಗವಾಗ ಆ ಒಂದು ಕೆಟ್ಟ ವಿಷಯಗಳು, ಆ ಕೇಡು ನಿನ್ನ ಮನಸ್ಸಿಗೆ ಅವಾಗವಾಗ ಬರ್ತಾ ಇರ್ತದೆ, ಆಲೋಚನೆಗಳು ಮಾಡಬೇಕು ಇಡಬೇಕಂತ. Are you with me? How much you are holy also, thoughts of the evil come to your mind. ನೀವು ಈ ಲೋಕದಲ್ಲಿ ಇದ್ದ ಕಾರಣ ಎಷ್ಟು ಪರಿಶುದ್ಧವಾಗಿ ಇದ್ರೆ ಕೂಡ ಆಲೋಚನೆಗಳು ಬರ್ತಾ ಇರ್ತವೆ ಯಾವುದೋ ಒಂದು ವಿಷಯಗಳು. But we should not yield ourselves to the evil. ಆದ್ರೆ ನಾವು ಆ ಕೇಡಕ್ಕೆ ನಮ್ಮನ್ನ ಒಪ್ಪಿಸ್ಕೋಬಾರ್ದು. Hallelujah. 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 Don't be like Adam. ಆದಾಮನ ಹಾಗೆ ಒಪ್ಪಿಸ್ಕೋಬೇಡ. Be like a second Adam and last Adam, Jesus Christ. ಎರಡನೇ ಆದಾಮನು ಮತ್ತೆ ಕಡೆಯ ಆದಾಮನಾಗಿ
ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಹಾಗೆ ನಾವು ಇರಬೇಕು. Bible says Jesus Christ was tempted like us all. ನಮ್ಮ ಹಾಗೆ ಯೇಸು ಕೂಡ ಈ ಲೋಕದಲ್ಲಿ ಬಂದಿರುವಾಗ ಶೋಧಿಸಲ್ಪಟ್ಟಿದ್ದಾನೆ ಎಲ್ಲಾ ವಿಷಯಗಳಲ್ಲಿ. But he did not sin. ಆದ್ರೆ ಆತನು ಪಾಪ ಮಾಡಲಿಲ್ಲ. He was obeyed. ಆತನು ವಿಧೇಯತೆ ತೋರಿಸಿದನು. That what all the blessing received from the Father. ಅದರಿಂದ ತಂದೆಯಿಂದ ಎಲ್ಲಾ ಆಶೀರ್ವಾದಗಳನ್ನು ಆತನು ಪಡೆದುಕೊಂಡನು. Those whoever believe Jesus Christ, those blessings are passed into their lives. ಯಾರು ಆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಾರೋ ಆ ಆಶೀರ್ವಾದಗಳೆಲ್ಲ ಕೂಡ ಇವರಲ್ಲಿ ಕೂಡ ಪ್ರತ್ಯಕ್ಷವಾಗುವಂತೆ ಪ್ರವಹಿಸುತ್ತದೆ. Now we are also must act like Jesus. ನಾವು ಮೊದಲನೇ ಆದಾಮ ಆಗಿರುವಂತ ಆದಾಮನ ಹಾಗೆ ನಾವು ಪ್ರವರ್ತಿಸಬಾರದು. ಆದ್ರೆ ಕಡೆ ಎರಡನೇ ಆದಾಮನಾಗಿರುವಂತ ಯೇಸು ಕ್ರಿಸ್ತನ ಹಾಗೆ ನಾವು ಪ್ರವರ್ತಿಸಬೇಕು, ಜೀವಿಸಬೇಕು. Why God put that tree in the midst of the garden? ಅನೇಕರು ಹೇಳುತ್ತಾರೆ, ಯಾಕೆ ಆ ತೋಟದಲ್ಲಿ ದೇವರು ಆ ಒಳ್ಳೆಯದು ಕೆಟ್ಟದ ತಿಳುವಳಿಕೆ ಹೇಳುವಂತ ಗಿಡ ಅಲ್ಲಿ ಇಡಬೇಕು ದೇವರು ಎಂದು. I tell you, because God was there with Adam. ಆದಾಮನ ಸಂಗಡ ಯಾವಾಗಲೂ ದೇವರಿದ್ದಾನೆ. Hallelujah. ಅದಕ್ಕಾಗಿ ದೇವರು ಆ ತೋಟದಲ್ಲಿ ಇದ್ರೆ ಕೂಡ ಅಲ್ಲಿ ಯಾವ ಕೆಡುಕನಿದ್ರು ಕೂಡ ದೇವರು ಆದಾಮನ ಜೊತೆಯಲ್ಲಿದ್ದಾನೆ. ಅಲ್ಲಿ ಯಾವುದೇ ಕೆಟ್ಟ ವಿಷಯವಿದ್ರೆ ಕೂಡ ದೇವರು ಆದಾಮನ ಜೊತೆ ಇದ್ದಾನೆ. Adam should not be distracted. That's what God was with him always. ಆದಾಮನು ಆ ಕಡೆ ಈ ಕಡೆ ಚಲಿಸಬಾರದು, ತನ್ನ ದೃಷ್ಟಿ ಆ ಕಡೆ ಹೋಗಬಾರದು, ಯಾವಾಗಲೂ ದೇವರ ಮೇಲೆ ಇರುವಂತೆ ದೇವರು ಇದ್ದಾನೆ. Amen. Amen. So don't worry about what is in the world, because God was with us. ಅದಕ್ಕಾಗಿ ಲೋಕದಲ್ಲಿ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದರ ಬಗ್ಗೆ ಚಿಂತಿಸಬೇಡ. ದೇವರು ನಮ್ಮಲ್ಲಿ ಇದ್ದಾನೆ. He is in us. Why is ನಮ್ಮ in ಸಂಗಡ us? ಇದ್ದಾರೆ. ಯಾಕೆ ಇದ್ದಾರೆ? He is for us. ನಮಗಾಗಿ ಇದ್ದಾರೆ. Whatever the evil in this world, no problem, because God is with us and in us. ಯಾವುದೇ ಕೇಡು ಅಲ್ಲಿ ಕಾಣಿಸ್ತಾ ಇದ್ರೆ ಕೂಡ ಅದರ ಸಮಸ್ಯೆ ಅಲ್ಲ. ನಮ್ಮ ಸಂಗಡ ನಮ್ಮ ಒಳಗ ದೇವರಿದ್ದಾರೆ. Hallelujah. Hallelujah. World is not for us. Jesus is for us. ಲೋಕವಲ್ಲ ನಮ್ಮ ಪರವಾಗಿ, ದೇವರು ನಮ್ಮ ಪರವಾಗಿ ಇದ್ದಾರೆ. There are many blessings kept for us. Why go for evil? ಎಲ್ಲ ಬಹಳಷ್ಟು ಆಶೀರ್ವಾದಗಳು ನಮಗಾಗಿ ಕೊಡಲ್ಪಟ್ಟಿದೆ, ಆತನು ಇಟ್ಟಿದ್ದಾನೆ. ಯಾಕೆ ಆ ಒಂದು ಕೇಡು ವಿಷಯಗಳಿಗೆ ಕೆಟ್ಟ ವಿಷಯಗಳಿಗೆ ಹೋಗಬೇಕು ನಾವು? Amen. Amen. Hallelujah. Hallelujah. I tell you, even though that tree was there in the midst of that garden, ಆ ಗಿಡ ಆ ತೋಟ ಮಧ್ಯದಲ್ಲಿ ಇದ್ರೂ ಕೂಡ Adam has to wait until God gave instruction to eat. ಆದಾಮನಕ್ಕೂ ದೇವರು ಸೂಚನೆ ಕೊಟ್ಟು ತಿನ್ನಪ್ಪ ಅನ್ನುವ ತನಕ ಆತನು ಕಾಯಬೇಕಾಯಿತು. Why? Because ಯಾಕಂದ್ರೆ only when Adam became eternal, he can able to eat that. ಆದಾಮನು ನಿತ್ಯತ್ವ ಉಳ್ಳವನಾಗಿದ್ದಾಗ ಮಾತ್ರ ಆ ಹಣ್ಣು ತಿನ್ನಬೇಕಂತ ದೇವರು ಇಟ್ಟಿದ್ದಾನೆ. When God created Adam, he was not eternal. ದೇವರು ಆದಾಮನ್ನು ಉಂಟು ಮಾಡಿರುವಾಗ ಆತನು ನಿತ್ಯತ್ವಕ್ಕೆ ಇರುವಂತ ಅವನಲ್ಲ. Still Adam was not eternal. That's what he shouldn't eat that fruit. ಇನ್ನು ನಿತ್ಯತ್ವ ಉಳ್ಳವನಾಗಿರಲಿಲ್ಲ. ಅದಕ್ಕಾಗಿ ದೇವರು ಆ ಹಣ್ಣು ತಿನ್ನಬೇಡ ಅಂತ ಹೇಳಿದ್ದಾನೆ. That's what God said. If you eat that fruit, you will die. ನೀವು ತಿಂದ್ರೆ ಸಾಯ್ತಿ ಅಂತ ದೇವರು ಅದಕ್ಕಾಗಿ ಹೇಳಿದ್ದಾರೆ. Hallelujah. 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 He has to wait for the instruction, but he ate it. ದೇವರು ಕೊಟ್ಟಿರುವಂತ ಸೂಚನೆಗಾಗಿ ಆತನು ಕಾಯಬೇಕಾಯಿತು. ಆದ್ರೆ ಆತನು ತೊಂದರೆಪಟ್ಟು ತಿಂದುಬಿಟ್ಟಿದ್ದಾನೆ. Listen carefully. ಚೆನ್ನಾಗಿ ಕೇಳ್ರಿ. Adam was in the garden. Satan entered in the garden. ಆದಾಮನ ಆ ತೋಟದಲ್ಲಿ ಇರುವಾಗ ಸಾತಾನ್ ಕೂಡ ಆ ತೋಟದಲ್ಲಿ ಪ್ರವೇಶಿಸಿದನು. Spoke to women. ಆ ಸ್ತ್ರೀಯ ಸಂಗಡ ಮಾತನಾಡಿದ್ದಾನೆ. Bible says Genesis 3rd chapter 6th words, woman said she was deceived. ಆದಿಕಾಂಡ 3:6 ಪ್ರಕಾರವಾಗಿ ಆ ಸ್ತ್ರೀ ಆ ಹೆಂಗಸು ಹವ್ವಳು ಮೋಸಕ್ಕೆ ಒಳಗಾದಳು. I tell you, when Eve was deceived, Adam was right there with her. ಆಕೆ ಮೋಸಕ್ಕೆ ಒಳಗಾಗಿರುವಾಗ ಆದಾಮನು ಕೂಡ ಸಂಗಡನೇ ಇದನ್ನು ಜೊತೆಯಲ್ಲಿ. When serpent was talking to women, Adam was there with her. ಆ ಸರ್ಪ ಬಂದು ಅವಳ ಹತ್ರ ಮಾತನಾಡ್ತಾ ಸಹವಾಸ ಮಾಡಿಕೊಳ್ತಾ ಇರುವಾಗ ಬಗಿಲಿಗೆ ಆದಾಮನು ಕೂಡ ಇದನು. Are you with me what I'm saying? ನಾನು ಹೇಳುದು ಕೇಳ್ತಾ ಇದ್ದೀರಾ? Serpent was not talking to Adam, but she is talking to women. ಸರ್ಪವು ಅವಳ ಹತ್ರ ಮಾತನಾಡ್ತಾ ಇದೆ ಬಿಟ್ಟು ಆದಾಮನ ಹತ್ರ ಮಾತನಾಡ್ತಾ ಇಲ್ಲ. But Adam was there with Eve. ಆದ್ರೆ ಆದಾಮನು ಅವಳ ಸಂಗಡ ಇದನು ಜೊತೆಗೆ. When woman was ate that fruit, Adam was there with her. ಆ ಹಣ್ಣು ಅವಳು ತಿಂದಿದ್ದಾಗ ಕೂಡ ಆದಾಮನ ಜೊತೆಗೆ ಇದನು. He knew what is happening. ಆತನಿಗೆ ಗೊತ್ತಿದೆ ಏನೇನ್ ನಡೀತಾ ಇದೋ ಎಲ್ಲ. Everything he knew, but still he
ate that fruit. ಆ ಎಲ್ಲ ಗೊತ್ತಾಗಿ ಕೂಡ ಹಣ್ಣನ್ನು ತಿಂದಿದ್ದಾನೆ. That's what he disobeyed. ಅದಕ್ಕಾಗಿ ಆತನು ದೇವರ ಮಾತಕ್ಕೆ ಅವಿಧೇಯತೆ ತೋರಿಸಿದನು. That was counted him as a sin. ಅದು ದೇವರ ಲೆಕ್ಕೆಯಲ್ಲಿ ಆತನನ್ನು ಪಾಪವಂತ ಪರಿಗಣಿಸಿದ್ದಾನೆ. Not Eve's sin, Adam's sin was counted because he knows and ate that fruit. ಹವ್ವಳು ಒಂದು ಪಾಪವು ಲೆಕ್ಕಕ್ಕೆ ಬರ್ತಾ ಇಲ್ಲ. ಇಲ್ಲಿ ಆದಾಮನಿಗೆ ಗೊತ್ತಾಗಿ ಕೂಡ ಸುಮ್ಮನೆ ಮೌನವಾಗಿದ್ದುಕೊಂಡು ಏಕೀಭವಿಸಿ ತಿಂದ ಕಾರಣ ಆದಾಮನ ಅವಿಧೇಯತ ಪಾಪವೆಂಬ ಲೆಕ್ಕಕ್ಕೆ ಬಂದಿದೆ. Because Adam's sin, that sin spread to all the people in the world. ಆದಾಮನ ಪಾಪವೇ ಆತನ ಸಂತತಿದಿಂದ ಎಲ್ಲಾ ಪ್ರಪಂಚದಲ್ಲಿ ವ್ಯಾಪಿಸಿದೆ. That's why he and his wife was driven out of the garden. ಅದಕ್ಕಾಗಿ ಆದಾಮನು ಹವ್ವಳು ಆ ತೋಟೆಯಿಂದ ಹೊರಗೆ ಹಾಕಲ್ಪಟ್ಟಿದ್ದಾರೆ. Listen, he was a god of this world, but he was sold out his authority. ಆತನು ಗಮನಿಸಿರಿ, ಆದಾಮನು ಈ ಲೋಕದ ಪ್ರಪಂಚದ ದೇವರಾಗಿದ್ದನು, ಆದರೆ ತನ್ನ ಒಂದು ದೈವತ್ವವನ್ನು ಮಾರುಕೊಂಡಿದ್ದಾನೆ. He gave to Satan. ಆತನು ಸಾತಾನಕ್ಕೆ ಕೊಟ್ಟು ಬಿಟ್ಟಿದ್ದಾನೆ ಆ ದೈವತ್ವ. God of this world was sold out. ಈ ಪ್ರಪಂಚದ ದೇವರು ಮಾರಲ್ಪಟ್ಟಿದ್ದಾರೆ. There are many people in this world. Once upon a time they are millionaire, but now nothing. They are sold out everything. ಒಂದಾನೊಂದು ಸಮಯದ ಬಹಳಷ್ಟು ಜನ ನಾವು ನೋಡ್ತೀವಿ, ಬಹಳಷ್ಟು ಸಮಯದಲ್ಲಿ ಅವರು ಚೆನ್ನಾಗಿ ಐಶ್ವರ್ಯವಂತರಾಗಿರ್ತಾರೆ, ಆದ್ರೆ ಅವರು ಮಾರಲ್ಪಟ್ಟುಕೊಂಡು ಅವರು ಬಡತನಕ್ಕೆ ಹೋಗಿರ್ತಾರೆ. Many people says that our forefather lived like a kings. ಅನೇಕರು ಹೇಳ್ತಾರೆ ನಮ್ಮ ಪಿತೃಗಳೆಲ್ಲ ಕೂಡ ಅರಸರಾಗಿ ಅವರು ಜೀವನ ಮಾಡಿದ್ದಾರೆ ಎಂದು. What about you? ಆದ್ರೆ ನಿನ್ನ ಕುರಿತೇನು? Because they sold out, you are like a beggar living in this world. ನೀನು ಎಲ್ಲ ಕೂಡ ಮಾರ್ಕೊಂಡು ಈಗ ಭಿಕ್ಷಕನಾಗಿ ಜೀವಿಸ್ತಾ ಇದೆ. That's what the Adam was sold out everything. Now all mankind was under sin. ಎಲ್ಲ ಕೂಡ ಆದಾಮನು ಸಾತಾನಕ್ಕೆ ಮಾರಿಬಿಟ್ಟು ಪಾಪದ ಕೆಳಗೆ ಅಧಿಕಾರವನ್ನು ಮಾರಿಬಿಟ್ಟಿದ್ದಾನೆ. ಈಗ ಎಲ್ಲರೂ ಕೂಡ ಸಾತಾನ ಕೆಳಗಿದ್ದಾರೆ. Then Satan became his master. ಆಗ ಸಾತಾನ್ನೇ ಆತನ ಅಧಿಕಾರಿಯಾಗಿ ಆಗಿಬಿಟ್ಟನು ಆದಾಮನಿಗೆ. That's what Bible says. Satan is God of this world. ಅದಕ್ಕಾಗಿ ಸಾತಾನನೇ ಈ ಪ್ರಪಂಚದ ದೇವರು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Hallelujah. Hallelujah. God never created Satan to be a god of this world, but God made Adam god of this world, but he sold out to Satan and listened to Satan, obeyed to Satan. That's what Satan became a god of this world. ದೇವರು ಸಾತಾನನ್ನು ಎಂದಿಗೂ ಕೂಡ ಈ ಪ್ರಪಂಚದ ಈ ಯುಗದ ದೇವರಾಗಿ ಮಾಡಲಿಲ್ಲ. ದೇವರು ಮಾಡಿದ್ದು ಆದಾಮನನ್ನು. ಆದರೆ ಆದಾಮನು ತನ್ನನ್ನು ತಾನು ಮಾರಿಕೊಂಡು ತನ್ನ ಅಧಿಕಾರವನ್ನೆಲ್ಲ ಕೂಡ ಸಾತಾನಕ್ಕೆ ಒಪ್ಪಿಸಿಕೊಂಡು ಆಧೀನನಾಗಿ ಸಾತಾನದಿಂದ ಪರಿಪಾಲಿಸಲ್ಪಡ್ತಾ ಇದ್ದಾನೆ. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಸಾತಾನೇ ದೇವರಾಗಿ ಚಲಾವಣೆ ಆಗ್ತಾ ಇದ್ದಾನೆ. Satan was not god of this world until Adam ate that fruit. ಆದಾಮನು ಆ ಹಣ್ಣು ತಿನ್ನುವ ತನಕ ಸಾತಾನು ದೇವರಾಗಿರಲಿಲ್ಲ ಈ ಪ್ರಪಂಚಕ್ಕೆ. Listen carefully. If you are newly created, if you are born again, ನೀನು ತಿರುಗಿ ಜನ್ಮಿಸಿದೆ ಅಂದ್ರೆ ನೂತನ ಸೃಷ್ಟಿ ಆಗಿದೆ ಅಂದ್ರೆ you are god of this world. ನೀವು ಈಗ ಈ ಪ್ರಪಂಚದಲ್ಲಿ ಈ ಲೋಕದಲ್ಲಿ ನೀನೇ ದೇವರು, ನಿನ್ನ ಪರಿಸ್ಥಿತಿಗಳ ಎಲ್ಲಕ್ಕೆ ಅಧಿಕಾರಿ. How many gods of this world are here? ಎಷ್ಟು ಜನರು ಈ ಪ್ರಪಂಚದಲ್ಲಿ ದೇವರುಗಳಾಗಿದ್ದಾರೆ? Amen. Amen. Because God made us. ದೇವರು ನಮ್ಮನ್ನು ಆ ರೀತಿಯಲ್ಲಿ ಅಧಿಕಾರ ಕೊಟ್ಟಿಟ್ಟಿದ್ದಾನೆ. We are God of this world. ನಾವು ಈ ಪ್ರಪಂಚದ ದೇವರಾಗಿ ಕಾರ್ಯ ಮಾಡುವಂತ final authority in this world. ನಾವೇ ಈ ಲೋಕದಲ್ಲಿ ತುದಿ ನಿರ್ಣಯವಾಗಿದ್ದೇವೆ. ದೇವರೇ ನಮ್ಮನ್ನು ರಾಜರಾಗಿ ಮಾಡಿದ್ದಾರೆ. Amen. Amen. Hallelujah. Hallelujah. But if you want to taste evil in this world, ಆದ್ರೆ ನೀವು ಈ ಒಂದು ಕೇಡನ್ನು ರುಚಿ ನೋಡಬೇಕು ಈ ಲೋಕದಲ್ಲಿ ಅಂತ ನೋಡ್ತಾ ಇದ್ರೆ, that godship you have to sold out to Satan. ನೀನು ಆ ಅಧಿಕಾರವನ್ನು ಆ ಸ್ಥಿತಿಯಲ್ಲಿ ಇರುವಂತ ವಿಷಯಗಳು ನೀನು ಸಾತಾನಕ್ಕೆ ಮಾರಿಬಿಟ್ಟಿದಂಗ, then Satan become a god of you. ಅವಾಗ ಸಾತಾನೇ ನಿನ್ನ ಮೇಲೆ ದೊರೆತನ ಮಾಡ್ತಾನೆ. Hallelujah. Are you with me what I'm saying? That's what, don't go for taste evil. ಅದಕ್ಕಾಗಿ ಕೆಟ್ಟದನ್ನು ಲೋಕದ ಕೆಟ್ಟ ವಿಷಯಗಳನ್ನು ರುಚಿ ನೋಡೋದಕ್ಕೆ ಹೋಗಬೇಡ. Sometimes when we go to home, on the way all dust they put. There are some people, those who drank fully, they were sleeping there. ನಾವು ಸಭೆಯಿಂದ ಹೋಗ್ತಾ ಇರುವಾಗ ಕೆಲವು ಸತಿ ಅಲ್ಲಿ ಎಲ್ಲ ಕಸ ಇರ್ತದೆ, ಹೊಲಸಿರ್ತದೆ, ಕುಡಿದು ಅಲ್ಲಿ ಮಲ್ಕೊಂಡಿರ್ತಾರೆ. They are good people. ಅವರು ಒಳ್ಳೆಯವರೇ. They are living like a kings when they do not drink. ಅವರು ಕುಡಿದಿಲ್ಲ ಅಂದ್ರೆ ಅವರು ಚೆನ್ನಾಗಿ ರಾಜರಾಗೆ ಕೆಲಸ ಮಾಡ್ತಾರೆ. Because they tasted evil,
ಅವರು their place become that place. ಅವರು ಮದ್ಯಪಾನವನ್ನು ರುಚಿ ನೋಡಿ ಅದನ್ನು ಕುಡಿದು ಅಲ್ಲಿ ಅವರಿಗೆ ಮತ್ತರಾಗಿ ಅಲ್ಲೇ ಬಿದ್ದು That's ಬಿಟ್ಟಿರ್ತಾರೆ. what I tell you, when God made God of this world, you don't taste evil. ದೇವರು ನಿನ್ನನ್ನು ಈ ಪ್ರಪಂಚಕ್ಕೆ ದೇವರಾಗಿ ಮಾಡಿರುವಾಗ ನೀನು ಮತ್ತೆ ಕೇಡನ್ನು ರುಚಿ ನೋಡಬೇಡ. How many want to taste evil? ಎಷ್ಟು ಜನರು ಕೆಟ್ಟ ವಿಷಯಗಳನ್ನು ರುಚಿ ನೋಡಬೇಕಂತಿದ್ದಾರೆ? Satanic nature, how many want to taste? ಎಷ್ಟು ಜನರು ಸಾತಾನ ಸ್ವಭಾವ ರುಚಿ ನೋಡಬೇಕಂತಿದ್ದೀರಿ? If you taste, Satan and demons will be the Lord God over you. ನೀನು ಅಂತ ವಿಷಯಗಳನ್ನ ರುಚಿ ನೋಡ್ತಾ ಇದ್ರೆ ಸಾತಾನು ದೆವ್ವಗಳು ಅವನ ಅನುಚರಗಳೆಲ್ಲ ನಿನ್ನ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾರೆ. Satan become God of this world because Adam was sold out. ಆದಾಮನು ಮಾರಲ್ಪಟ್ಟಿದ್ದ ಕಾರಣ ಸಾತಾನೇ ಈ ಪ್ರಪಂಚದ ದೇವರ. Adam was obeyed Satan instead of God. ದೇವರಕ್ಕಿಂತ ಸಾತಾನಿಗೆ ವಿಧೇಯತೆ ತೋರಿಸಿದ್ದಾನೆ ಆದಾಮನು. When we born again, God is saying to us, don't live fleshly, live spiritually. ದೇವರು ನಾವು ತಿರುಗಿ ಜನ್ಮಿಸಿದಾಗ ದೇವರು ಹೇಳುವುದು ಒಂದೇ, ನೀವು ಶಾರೀರ ಬಾವುಳವರಾಗಿ ಜೀವಿಸಬೇಡ್ರಿ, ಆತ್ಮ ಬಾವುಳವರಾಗಿ ಜೀವಿಸಿರಿ ಎಂದು. Amen. Amen. That's what Bible says, carnal mind is death. ಅದಕ್ಕಾಗಿ ಶರೀರ ಬಾವುಳವಾಗಿ ಜೀವಿಸುವುದು ಅದು ಮರಣ, ಅದು ದೇವರಿಗೆ ವೈರತ್ವ. But still believers wanted to live carnally. ಆದ್ರೆ ಕೂಡ ಆ ಶಾರೀರ ಬಾವುಳಕ್ಕೆ ಜೀವಿಸುವುದಕ್ಕೆ ವಿಶ್ವಾಸಿಗಳು ಹೋಗುತ್ತಾರೆ. God made us in this world as a gods of this world, but still believers wanted to live carnally. ದೇವರು ಈ ಪ್ರಪಂಚಕ್ಕೆ ದೇವರು ನಮ್ಮನ್ನು ದೇವರಾಗಿ ಮಾಡಿದ್ರೆ ಕೂಡ ವಿಶ್ವಾಸಿಗಳು ದೇವರ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಬಹಳ ಜನರು ಶಾರೀರಿಕವಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸ್ತಾರೆ. Don't obey Satan. ಸಾತಾನಕ್ಕೆ ವಿಧೇಯತೆ ತೋರಿಸಬೇಡ. Tell to somebody, don't obey Satan. ಸಾತಾನಕ್ಕೆ ವಿಧೇಯತೆ ತೋರಿಸಬೇಡ. Don't live carnally. ಶಾರೀರಿಕವಾಗಿ ಪ್ರವರ್ತಿಸಬೇಡ. That leads to death. ಅದು ನಿನ್ನನ್ನು ಮರಣಕ್ಕೆ ತೆಗೆದುಕೊಂಡು ಹೋಗುತ್ತದೆ. That leads to separation from God. ದೇವರಿಂದ ನಿನ್ನನ್ನು ದೂರಕ್ಕೆ ತೆಗೆದುಕೊಂಡು ಹೋಗುತ್ತದೆ, ಬೇರು ಮಾಡುತ್ತದೆ. Are you with me what I'm saying? ನಾನು ಹೇಳಿದ್ ಕೇಳ್ತಾ ಇದ್ದೀರಾ? First Adam failed in his vision. ಮೊದಲನೇ ಆದಾಮನು ದೇವರು ಕೊಟ್ಟಿರುವಂತಹ ದರ್ಶನದಲ್ಲಿ ಸೋತು ಹೋಗಿದ್ದಾನೆ. God sent another Adam, second Adam. ದೇವರು ಎರಡನೇ ಆದಾಮನು ಕಳಿಸಿದ್ದಾರೆ. When Bible says second Adam, don't wait for another third Adam. ಆ ಸತ್ಯವೇದವು ಎರಡನೇ ಆದಾಮನು ದೇವರು ಕಳಿಸಿದ್ದಾರೆ ಅಂದ್ರೆ ಇನ್ನೊಬ್ಬ ಆದಾಮ ಬರ್ತಾನೆ ಅಂತ ಎದುರು ನೋಡಬೇಡ್ರಿ. First Corinthians 15:45 says he is a second Adam and last Adam. ಮೊದಲನೇ ಕೊರಿಂಥಿ 15ನೇ ಅಧ್ಯಾಯದಲ್ಲಿ 45ನೇ ವಚನದಲ್ಲಿ ನೋಡುವಾಗ ಆತನೇ ಕಡೆ ಆದಾಮನು, second and last Adam. ಎರಡನೇ ಮತ್ತು ಕಡೆ ಆದಾಮನು is a Jesus Christ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. Hallelujah. First Adam came, sin entered in this world. ಮೊದಲನೇ ಆದಾಮನು ಬಂದಿದ್ದಾಗ ಪಾಪವು ಪ್ರವೇಶಿಸಿದೆ. But second Adam came, everything changed. ಎರಡನೇ ಆದಾಮನು ಬಂದಿದ್ದಾಗ ಕಡೆ ಆದಾಮನಾಗಿರುವಂತ ಯೇಸು ಬಂದಾಗ ಎಲ್ಲಾ ಬದಲಾಯಿಸಲ್ಪಟ್ಟಿದೆ. Hallelujah. 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 So we have a Lord given vision today. ಅದಕ್ಕಾಗಿ ದೇವರು ನಮಗೆ ಕೊಡಲ್ಪಟ್ಟಿರುವಂತ ದರ್ಶನವು ನಮ್ಮ ಮುಂದಿದೆ, ನಮಗಿದೆ. We are saved. ನಾವು ರಕ್ಷಿಸಲ್ಪಟ್ಟಿದ್ದೇವೆ. He has given vision. ನಮಗೆ ದರ್ಶನವನ್ನು ಕೊಟ್ಟಿದ್ದಾರೆ. Acts of 1st chapter 8th verse said, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ ಹೇಳುತ್ತದೆ, when Holy Ghost come upon you, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ you will be witness unto me, ನನಗೆ ನೀವು ಸಾಕ್ಷಿಗಳಾಗಿ ನಿಲ್ಲುತ್ತೀರಿ, to the ends of this world. ಈ ಒಂದು ಕಡೆ ಎಲ್ಲ ಯುಗ ಸಮಾಪ್ತಿವರೆಗೆ ನೀವು ಎಲ್ಲ ಕಟ್ಟಡಗಳಿಗೆ ನನಗೆ ಸಾಕ್ಷಿಗಳಾಗಿರುತ್ತೀರಿ. Vision of salvation to the ends of this world given to each and every one of us. ಈ ಒಂದು ರಕ್ಷಣೆ ಎಂಬ ದರ್ಶನವನ್ನು ನಮ್ಮೆಲ್ಲರಿಗೆ ಕೂಡ ಕಡೆಯವರೆಗೆ ಕೊನೆಯವರೆಗೆ ಎಲ್ಲ ಕಡೆ ಸಾರುವುದಕ್ಕೆ ದೇವರು ದರ್ಶನ ಕೊಟ್ಟಿದ್ದಾರೆ. Amen. ಆಮೆನ್. We have to save the souls. ನಾವು ಆತ್ಮಗಳನ್ನು ಗೆಲ್ಲಬೇಕು, ರಕ್ಷಿಸಬೇಕು. Vision of salvation in our hands. ಆ ಒಂದು ದೇವರು ಕೊಟ್ಟಿರುವಂತ ಆ ರಕ್ಷಣೆ ಎಂಬ ದರ್ಶನವು ನಮ್ಮ ಕೈಯಲ್ಲಿದೆ. You can give to anyone you want. ನಿನಗೆ ಬೇಕಂದ್ರೆ ಆ ರಕ್ಷಣೆ ಎಂಬ ದರ್ಶನ ಇನ್ನೊಬ್ಬರಿಗೆ ಕೂಡ ನೀವು ಕೊಡಬಹುದು. That is a free gift from Jesus Christ. You can give to anybody you want. ನೀನು ಎಲ್ಲರಿಗೆ ನಿನಗೆ ಉಚಿತವಾಗಿ ಕೊಡಲ್ಪಟ್ಟಿದೆ, ನೀನು ಕೂಡ ಉಚಿತವಾಗಿ ಎಲ್ಲರಿಗೆ ಕೂಡ ನಿನಗೆ ಯಾರಿಗೆ ಬೇಕಂತ ಅನಿಸ್ತದೋ ನೀನು ಕೊಡಬಹುದು ಆ ಬಹುಮಾನವನ್ನು, ರಕ್ಷಣೆ ಎಂಬ ಬಹುಮಾನವನ್ನು. Hallelujah. Hallelujah. ದೇವರು ನಿನಗೆ ಉಚಿತವಾಗಿ ಕೊಟ್ಟರೆ ಕೂಡ ನೀನು ಬೇರೆಯವ್ರಿಗೆ ಕೊಡಕ್ಕೆ ರೆಡಿ ಇಲ್ಲ. Are you with When me what God I'm has saying? given this salvation freely to you, you are not ready to give that free ಇವನು gift to ಸಾಗಲಿ, others. ಇವನು ನರಕಕ್ಕೆ ಹೋಗ್ಲಿ, ಇವನು ಸಾಯಲಿ, ಇವನು ಕೇಳಬಾರ್ದು ದೇವರು. ಇವನು ಬಹಳ ಸೊಕ್ಕು ಮನುಷ್ಯ, ಇವನು ಬಹಳ ಒಂದು ಗರ್ವದ ಮನುಷ್ಯ, ಇವನು ನರಕಕ್ಕೆ ಹೋಗ್ಲಿ.
These are the character what believers having. I tell you, that is a free gift. Give to everybody. ವಿಶ್ವಾಸಿಗಳಿಗೆ ಇಂಥ ಗುಣವಿರುತ್ತದೆ. ಅವ್ರ ಸಾಯಲಿ ಏನೇನಾಗಲಿ ಬಾಧ್ಯತೆ ಇಲ್ಲ ಅವರ ಬಗ್ಗೆ. Vision of salvation given to us. ಆ ಒಂದು ರಕ್ಷಣೆ ಎಂಬ ದರ್ಶನವು ನಮಗೆ ಕೊಡಲ್ಪಟ್ಟಿದೆ. Tell to somebody, brother, sister, vision of salvation given to you. Vision of Give freely to everybody. ವಿಷನ್ ಆಫ್ ಸಾಲ್ವೇಷನ್, ರಕ್ಷಣೆ ಎಂಬ ದರ್ಶನವು ನಿನಗೆ ಕೊಡಲ್ಪಟ್ಟಿದೆ, ಉಚಿತವಾಗಿ ಕೊಡಲ್ಪಟ್ಟಿದೆ. ನೀನು ಕೂಡ ಉಚಿತವಾಗಿ ತರಕ್ಕೆ ಕೊಡು. Hallelujah. ಹಲ್ಲೆಲೂಯಾ. ಸ್ವಲ್ಪ ಒಂದು 10 ರೂಪಾಯಿ ಬೇರೆಯವ್ರಿಗೆ ಕೊಟ್ಟರೆ ತೃಪ್ತರಾಗಬೇಡ್ರಿ. ಸ್ಯಾಲ್ವೇಷನ್, ದೇವರ ಸುವಾರ್ತೆ ಬೇರೆಯವ್ರಿಗೆ ಹೇಳ್ರಿ. ನೀವು 10 ರೂಪಾಯಿ ಕೊಟ್ಟು ತೃಪ್ತರಾಗಬೇಡ. ಅವ್ರಿಗೆ ನಾನು 10 ರೂಪಾಯಿ ಕೊಟ್ಟಿದ್ದಿಲ್ಲ ಒಂದೊಪ್ಪತ್ತು ಬೇರೆಯವ್ರಿಗೆ ಊಟ ಕೊಟ್ಟು ತೃಪ್ತರಾಗಬೇಡ್ರಿ. ಒಂದಿನ ಊಟ ಕೊಟ್ಟು ಅವ್ರಿಗೆ ನಾನು ಊಟ ಕೊಟ್ಟಿದ್ದೀನಿ ಅಂತ ತೃಪ್ತರಾಗಬೇಡ. That will not satisfy them. ಅದು ಅವ್ರಿಗೆ ತೃಪ್ತಿ ಪಡಿಸುವುದಿಲ್ಲ. ಅದನ್ನು That will not deliver them. ಅವ್ರನ್ನು ಆ ಊಟ ಏನು ಬಿಡಿಸುವುದಿಲ್ಲ. Hallelujah. ಹಲ್ಲೆಲೂಯಾ. Tell them how to come out of that problem. ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬೇಕು ಹೇಳು. Tell them how to come out sin. ಆ ಪಾಪದಿಂದ ಹೇಗೆ ಹೊರಗೆ ಬರಬೇಕು ಹೇಳು. Then they can work and eat. ಅವಾಗ ಅವರು ಕೆಲಸ ಮಾಡಿ ಊಟ ಮಾಡಲಿ. Hallelujah. ಹಲ್ಲೆಲೂಯಾ. Salvation is in your hands. ರಕ್ಷಣೆ ಅನ್ನೋದು ನಿನ್ನ ಹಸ್ತಗಳಲ್ಲಿದೆ. ಈಗ You can give to anyone. ನೀನು ಯಾರಿಗೆ ಆದ್ರೂ ಕೊಡಬಹುದು. Hallelujah. ಹಲ್ಲೆಲೂಯಾ. We are in this world. We have a vision. God has given vision of salvation. ನಾವು ಈ ಲೋಕದಲ್ಲಿದ್ದೇವೆ. ದೇವರು ನಮಗೆ ಈ ರಕ್ಷಣೆ ಎಂಬ ದರ್ಶನವನ್ನು ಕೊಟ್ಟಿದ್ದಾರೆ. We have to bring men and women into this eternal kingdom. ಈ ನಿತ್ಯಗೊಳ್ಳುವಂತ ಆ ರಾಜ್ಯದಲ್ಲಿ ನಾವು ಸ್ತ್ರೀ ಪುರುಷರನ್ನೆಲ್ಲರನ್ನು ಕೂಡ ಸೇರಿಸಬೇಕು. What you are seeing, that is not eternal kingdom. ನೀವು ಈಗ ನೋಡುತ್ತಾ ಇರುವಂತ ಈ ಒಂದು ರಾಜ್ಯವು ನಿತ್ಯಗೊಳ್ಳುವಂತ ರಾಜ್ಯವಲ್ಲ. But what we joined through Jesus Christ, that is eternal kingdom. ನಾವು ಯೇಸು ಕ್ರಿಸ್ತನಿಂದ ಎದರಲ್ಲಿ ಭಾಗವಹಿಸ್ತೀವೋ ಅದು ನಿತ್ಯಕ್ಕೂ ಇರುವಂತ ರಾಜ್ಯವಾಗಿದೆ. Hallelujah. ಹಲ್ಲೆಲೂಯಾ. We are in eternal kingdom. ನಾವು ನಿತ್ಯಗೊಳ್ಳುವಂತ ರಾಜ್ಯದಲ್ಲಿದ್ದೇವೆ. So everything what we do here in this earth is a preparation for the eternal city. ಅದಕ್ಕಾಗಿ ನಾವು ಈ ಭೂಮಿ ಮೇಲೆ ಇದ್ದುಕೊಂಡು ನಾವು ಏನೇನು ಮಾಡ್ತಾ ಇದೀವೋ ಅದು ನಿತ್ಯಕ್ಕಿರುವಂತ ಪಟ್ಟಣಕ್ಕಾಗಿ ಸಿದ್ಧಪಡುವಂತ ಸಮಯವು ಸ್ಥಿತಿಯಾಗಿದೆ. Listen carefully. ಚೆನ್ನಾಗಿ ಕೇಳ್ರಿ. Sometimes many believe and think we live in heaven forever. ಅನೇಕರು ಏನು ಯೋಚನೆ ಮಾಡ್ತಾರೆ ಅಂದರೆ ಕೆಲವರು ಪರಲೋಕದಲ್ಲೇ ನಾವು ನಿತ್ಯಕ್ಕೂ ಜೀವನ ಮಾಡ್ತೀವಿ ಅನ್ಕೊಂತಾರೆ. After we go to heaven, we live in heaven forever. ನಾವು ಪರಲೋಕಕ್ಕೆ ಸೇರಿ ಅಲ್ಲೇ ನಿತ್ಯಕ್ಕೂ ಇರುತ್ತೀವಿ ಅಂತ ಯೋಚಿಸ್ತಾರೆ. Bible does not say that. ಆ ರೀತಿಯಲ್ಲಿ ಸತ್ಯವೇದ ಹೇಳ್ತಾ ಇಲ್ಲ. God intention is not that we live in heaven forever. ಪರಲೋಕದಲ್ಲೇ ನಿತ್ಯಕ್ಕೂ ಇರುವಂತೆ ದೇವರ ಒಂದು ಉದ್ದೇಶವಲ್ಲ. But those who died, now they went to heaven, they are with Jesus in heaven. ಈಗ ಯಾರು ಕ್ರಿಸ್ತನಲ್ಲಿದ್ದು ನಿದ್ದೆ ಮಾಡಿದ್ದಾರೋ ಕರ್ತನಲ್ಲಿ ಅವರೆಲ್ಲರೂ ಕೂಡ ಪರಲೋಕದಲ್ಲಿ ಹೋಗಿ ಅಲ್ಲಿ That is not their permanent place. ಆದ್ರೆ ಅದು ಅವರ ನಿತ್ಯಕ್ಕಿರುವಂತ ಸ್ಥಳ ಅಲ್ಲ. ಅದು Again when Jesus comes, they have to rise up from their body. ಅವರು ಮತ್ತೆ ಯೇಸು ಬರುವಾಗ ಕ್ರಿಸ್ತನಲ್ಲಿ ನಿದ್ದೆ ಮಾಡಿದ್ದವರು ಕೂಡ ಅವರು ಮತ್ತೆ ಎದ್ದಾಳುತ್ತಾರೆ ಸಮಾಧಿಗಳಿಂದ. ಅಂದ್ರೆ ಅವರು ಮಹಿಮೆ ಉಳ್ಳುವಂತ ಶರೀರವನ್ನು ಧರಿಸಿಕೊಂಡು ಎದ್ದಾಳುತ್ತಾರೆ. We too also will be raptured. ನಾವು ಕೂಡ ಆ ಸಮಯದಲ್ಲಿ ಸಭೆ ತುತ್ತೂರಿ ಶಬ್ದ ಬಂದಾಗ ನಾವು ಕೂಡ ಎತ್ತಲ್ಪಡುತ್ತೇವೆ. We will meet Jesus. ನಾವು ಯೇಸುವನ್ನು ಅಲ್ಲಿ ಸೇರುತ್ತೇವೆ. Then we all come with Jesus into this earth. ಮತ್ತೆ ನಾವೆಲ್ಲರೂ ಸೇರಿ ಯೇಸು ಕ್ರಿಸ್ತನ ಸಂಗಡ ಭೂಮಿ ಮೇಲೆ ಬರುತ್ತೇವೆ. After rapture you don't go to heaven, but you go to heaven for the function. But after the function you will come down to this earth with Jesus. ನೀವು ಸಭೆ ಮೇಲಕ್ಕೆ ಎತ್ತಲ್ಪಟ್ಟಿರುವಾಗ ಆ ಸಮಯದಲ್ಲಿ ನೀನು ಪರಲೋಕದಲ್ಲಿ ಪರ್ಮನೆಂಟ್ ಆಗಿರುವುದಿಲ್ಲ. ಅಲ್ಲಿ ಮಹಾವಿಂದುದಲ್ಲಿ ಭಾಗವಹಿಸುವಂತೆ ಹೋಗ್ತೀವಿ. ಫಂಕ್ಷನ್ ಸೇರಿ ಮತ್ತೆ ಯೇಸು ಕ್ರಿಸ್ತನಿಂದ ಹಿಂತಿರುಗಿ ಬರುತ್ತೇವೆ. Hallelujah. Hallelujah. ಯೇಸು ಕ್ರಿಸ್ತನು ಅವಾಗ ರಾಜನಾಗಿದ್ದಾನೆ. ರಾಜನ ಆಗಿ ಮಾಡುವಂಥ ಒಂದು ಫಂಕ್ಷನ್ ಅಲ್ಲಿ ನೆರವೇರಿಸಲ್ಪಡುತ್ತೆ. ಅದಕ್ಕೆ ನಾವು ಅಟೆಂಡ್ ಆಗ್ತೀವಿ ರ್ಯಾಪ್ಚರ್ ಆಗಿ. ಆ ಫಂಕ್ಷನ್ ಮುಗಿಸ್ಕೊಂಡು ಯೇಸು ಕ್ರಿಸ್ತನ ಸಂಗಡ ನಾವು ಭೂಮಿಯಲ್ಲಿ ಬರುತ್ತೇವೆ. ಎಲ್ಲರೂ ಬರುತ್ತೇವೆ ಭೂಮಿ ಮೇಲೆ. Hallelujah. Hallelujah. Amen. Amen. Then we live here with Jesus 1000 years. ಆದ ನಂತರ ಭೂಮಿ ಮೇಲೆ 1000 ವರ್ಷಗಳು ನಾವು ಯೇಸು ಕ್ರಿಸ್ತನ ಸಂಗಡ ಇರ್ತೇವೆ. This earth God created to be for 7000 years. ದೇವರು ಇದು ಈ ಭೂಮಿಯನ್ನು 7000 ವರ್ಷಗಳು ಇರುವಂತೆ ದೇವರು ಉಂಟು ಮಾಡಿದ್ದಾರೆ. Now already 6000 years. 6000 ವರ್ಷಗಳಿಗೆ ಹತ್ತಿರವಾಗಿ ಬಂದಿದೆ ಈಗ ಭೂಮಿ. That's what
Anytime church may rapture. ಅದಕ್ಕಾಗಿ ಈಗ 6,000 ವರ್ಷಗಳಾಗ್ತಾ ಇದೆ. ಯಾವ ಟೈಮ್ದಲ್ಲಾಗಲಿ ಕೂಡ ಸಭೆ ಮೇಲೆ But ಕೆತ್ತಲ್ಪಡುತ್ತದೆ. 1,000 more years are there. We have to live in this earth with Jesus. ಆದ್ರೆ ಇನ್ನೂ 1,000 ವರ್ಷಗಳಿರ್ತವೆ. ಬಂದು ಯೇಸುವಿನ ಸಂಗಡ ನಾವು ಜೀವಿಸಬೇಕು. ಇಲ್ಲಿ ಬಂದು 6th day God created man, 7th day he was rested. 6ನೇ ದಿನ ಮನುಷ್ಯನ ಉಂಟು ಮಾಡಿದನು, 7ನೇ ದಿನ ದೇವರು ವಿಶ್ರಾಂತಿ ತೆಗೆದುಕೊಂಡಿದ್ದಾರೆ. Amen. ಆಮೆನ್. 7th day rest. That 1,000 years, I tell you, 6,000 years passed, one more 1,000 years there. That is a rest for all believers. 7,000 ವರ್ಷಗಳು ಭೂಮಿಯನ್ನು ಇರುವಂತೆ ಮಾಡಿದ್ದಾರೆ. 6,000 ವರ್ಷಗಳು ಆಗಲೇ ಮುಗುವುದಕ್ಕೆ ಬಂದಿದೆ. ಈಗ ಮತ್ತೆ ನಾವು ಮೇಲೆದಿಂದ ರ್ಯಾಪ್ಚರ್ ಆಗಿ ಹಿಂತಿರುಗಿ ಬರುವಾಗ ಯೇಸು ಕ್ರಿಸ್ತನ ಸಂಗಡ 1,000 ವರ್ಷಗಳು ವಿಶ್ವಾಸಿಗಳು ವಿಶ್ರಾಂತಿಯಲ್ಲಿ ಜೀವಿಸ್ತಾರೆ. After 1,000 years, 1,000 ವರ್ಷಗಳಾದ ನಂತರ there will be judgment. ಆವಾಗ ನ್ಯಾಯ ತೀರ್ಪು ಇರುತ್ತದೆ. Hallelujah. Hallelujah. That time everybody must stand before him. ಆ ಸಮಯದಲ್ಲಿ ಎಲ್ಲರೂ ದೇವರ ಮುಂದೆ ನಿಂತುಕೊಳ್ಳಬೇಕು. After 1,000 years, not before that. 1,000 ವರ್ಷಗಳ ಆದ ನಂತರ ಇರುತ್ತದೆ. Amen. ಆಮೆನ್. So I tell you that after judgment, ಆ ಒಂದು ನ್ಯಾಯ ತೀರ್ಪು ಆದ ನಂತರ, according to Revelation 21st chapter 1st verse, ಪ್ರಕಟಣ ಗ್ರಂಥ 21ನೇ ಅಧ್ಯಾಯ 1ನೇ ವಚನ ಪ್ರಕಾರವಾಗಿ God is going to replace this earth. ದೇವರು ಈ ಸ್ಥಳವನ್ನು ಮತ್ತೆ ಪುನಃ ಬೇರೆದು ಮಾಡುತ್ತಾರೆ. Amen. ಇದನ್ನು ತೆಗೆದು ಬಿಟ್ಟು ಬೇರೆದನ್ನು ಮಾಡುತ್ತಾರೆ. Replace this earth. Bible tells ಈ us, ಭೂಮಿಯನ್ನು ತೆಗೆದು ಹಾಕಿ ಇನ್ನೊಂದು ಭೂಮಿಯನ್ನು ಉಂಟು Bible ಮಾಡುತ್ತಾರೆ. tells us this earth going to be burnt up. ಸತ್ಯವೇದ ಹೇಳುತ್ತದೆ, ಈಗ ಇರುವಂತ ಈ ಭೂಮಿ ಎಲ್ಲ ಕೂಡ ಸುಟ್ಟು ಹೋಗುತ್ತದೆ. It will be destroyed completely ಪೂರ್ತಿಯಾಗಿ ನಾಶವಾಗುತ್ತದೆ. and placed new earth and new heaven. ಹೊಸ ಭೂಮಿಯನ್ನು, ಹೊಸ ಆಕಾಶವನ್ನು, ಹೊಸ ಪರಲೋಕವನ್ನು, ಆಕಾಶವನ್ನು ದೇವರು ಉಂಟು ಮಾಡ್ತಾರೆ. Amen. Amen. Hallelujah. Hallelujah. This earth what you are seeing that will be burnt up, this is for only 7,000 years of what God created, new earth that is forever. ಈಗ ಈ ಭೂಮಿ ನೋಡುವಂಥದ್ದು 7,000 ವರ್ಷಗಳಿರುವ ತನಕ ಮಾತ್ರನೇ. ಈಗ ಆ 1,000 ವರ್ಷ ಯೇಸು ಕ್ರಿಸ್ತನ ಸಂಗಡ ಇರುವಾಗ ಎಲ್ಲ ಮುಗುತ್ತದೆ. ಆದ ನಂತರ ದೇವರು ಹೊಸ ಭೂಮಿಯನ್ನು, ಹೊಸ ಆಕಾಶವನ್ನು ಉಂಟು ಮಾಡ್ತಾರೆ. Revelation 21st chapter 2nd verse, ಪ್ರಕಟಣೆ 21 2ನೇ ವಚನ ಹೇಳುತ್ತದೆ, when God created new earth, ದೇವರು ಹೊಸ ಭೂಮಿಯನ್ನು ಉಂಟು ಮಾಡಿದಾಗ the city, beautiful city, that city will come from heaven. ಪರಲೋಕದಿಂದ ಒಂದು ಸುಂದರವಾಗಿರುವಂತ ಪಟ್ಟಣವು ಪರಲೋಕದಿಂದ ಇಳಿದು ಬರುತ್ತದೆ. Jerusalem city come from heaven. ಪರಲೋಕದ ಯೆರೂಷಲೇಮು ಪಟ್ಟಣ, ಸಿಯೋನ್ ಪಟ್ಟಣ ಇಳಿದು ಬರುತ್ತದೆ. There you and I will be with the Lord. ಅಲ್ಲಿ ನಾವು ದೇವರೊಂದಿಗೆ ಇಳಿದು ಬಂದಾಗ ನಾವು ದೇವರೊಂದಿಗೆ ಇರುತ್ತೇವೆ ಆ ಪಟ್ಟಣದಲ್ಲಿ. ಆಮೆನ್. Not this Jerusalem, that Jerusalem will come from heaven. ಈ ಕಾಣಿಸುವಂತ ಯೆರೂಷಲೇಮ್ ದೇಶವು ಅದರ ಬಗ್ಗೆ ಹೇಳ್ತಾ ಇಲ್ಲ. What we are seeing Jerusalem will be there 1,000 years. ಯೇಸು ಕ್ರಿಸ್ತ ನಾವು ಎಲ್ಲರೂ ಕೂಡ ಬರುವಾಗ ಯೇಸು ಕ್ರಿಸ್ತನ ಸಂಗಡ 1,000 ವರ್ಷಗಳ ಪರಿಪಾಲನಾ ಸಮಯದಲ್ಲಿ ಈಗ ಇರುವಂತ ಯೆರೂಷಲೇಮ್ ಇದೆ కదా, ಆ ಯೆರೂಷಲೇಮದಲ್ಲಿ ಇದ್ದುಕೊಂಡು ಯೇಸು ಸ್ವಾಮಿ ರಾಜ್ಯವನ್ನು ಪರಿಪಾಲಿಸ್ತಾರೆ, ಭೂಮಿಯನ್ನು ಪರಿಪಾಲಿಸ್ತಾರೆ. But the new Jerusalem, it is from heaven, not what we are seeing today. ಆದ್ರೆ ಈಗ ಕಾಣಿಸುವಂತ ಈ ಯೆರೂಷಲೇಮ್ ಪಟ್ಟಣವಲ್ಲ, 1,000 ವರ್ಷಗಳಾದ ನಂತರ ಪರಲೋಕದಿಂದ ಬರುವಂತ ಯೆರೂಷಲೇಮ್ ಪಟ್ಟಣವಿರುತ್ತದೆ. That's what second verse, Revelation 21st second verse, there will be city in this earth. ಆ ಒಂದು ಪಟ್ಟಣವು ಈ ಭೂಮಿ ಮೇಲೆ ಬರುತ್ತದೆ. So that in that city you and I will be with the Lord. ಆ ಪಟ್ಟಣದಲ್ಲಿ ನಾವು ದೇವರೊಂದಿಗೆ, ಕರ್ತನೊಂದಿಗೆ ಜೀವಿಸುತ್ತೇವೆ. And with the holy angels forever. ಆ ಒಂದು ದೇವದೂತರು ಯಾವಾಗಲೂ ನಮ್ಮ ಸಂಗಡ ಇರುತ್ತಾರೆ ಆ ಪಟ್ಟಣದಲ್ಲಿ. Revelation 21st chapter 16th verse said, ಪ್ರಕಟಣೆ 21:16 ಹೇಳುತ್ತದೆ, there is a details given about that city. ಆ ಪಟ್ಟಣದ ಕುರಿತು ಎಲ್ಲ ವಿವರಗಳು ವಿವರಿಸಲ್ಪಟ್ಟಿದೆ. What is height about that city, length about that city. ಆ ಪಟ್ಟಣದ ಒಂದು ಅಗಲ ಎಷ್ಟ, ಎತ್ತರ ಎಷ್ಟ ಎಲ್ಲ ಕೂಡ ವಿಸ್ತೀರ್ಣ ಎಲ್ಲ ಬರೆಯಲ್ಪಟ್ಟಿದೆ. Hallelujah. Hallelujah. Details it is there. ಎಲ್ಲ ಕೂಡ ವಿವರಣೆ ಕೊಡಲ್ಪಟ್ಟಿದೆ. Now if you want to measure Bangalore, there is 20 kilometers has to drive.
20 kilometers has to drive. That is the length of that Bangalore city. Maybe more also. ಬಟ್ ಬ್ಯಾಂಗ್ಳೂರ್ ಪಟ್ಟಣವು ಎಷ್ಟಿದೆ ಅಂತ ಅಳಿತು ನೋಡಿದ್ರೆ 20 ಕಿಲೋಮೀಟರ್ ಹೋಗಿ That is approximately what I am saying. ಅದು ಅಂದಾಜಾಗಿ 20 ಕಿಲೋಮೀಟರ್ That may be more than that. ಅದಕ್ಕಿಂತ ಹೆಚ್ಚಾಗಿರ್ಬೋದು. Like that, I tell you, this city measurements given in these words. ಈ ಪಟ್ಟಣದ ಅಳಿತಿಗಳು ಅಲ್ಲಿ ಬರೆಯಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. God will keep his saints in that city. ದೇವರು ಆ ಪಟ್ಟಣದಲ್ಲಿ ತನ್ನ ಪರಿಶುದ್ಧ ಜನರನ್ನು ತನ್ನ ಜನರನ್ನು ಹಿಡ್ಕೊಳ್ತಾನೆ. Only saints will live in that Jerusalem. ಅಲ್ಲಿ ಪರಿಶುದ್ಧರು ಮಾತ್ರನೇ ಜೀವಿಸ್ತಾರೆ ಆ ಪಟ್ಟಣದಲ್ಲಿ. In those days there will be natural man and women also. ಆ ಸಮಯದಲ್ಲಿ ಸಾಧಾರಣವಾಗಿರುವಂತ ಸ್ತ್ರೀ ಪುರುಷರು ಕೂಡ ಇರುತ್ತಾರೆ. They will populate outside the city but not in the city. ಅವರು ಸಾಧಾರಣವಾಗಿ ಇರುವಂತವರು ಆ ಪಟ್ಟಣದಲ್ಲಿ ಇರುವುದಿಲ್ಲ, ಹೊರಗಡೆ ಇರ್ತಾರೆ. There will be other nations people also in that time. ಬೇರೆ ಬೇರೆ ದೇಶಗಳ ಪ್ರಕಾರವಾಗಿ ಆ ಜನರು ಕೂಡ ಅಲ್ಲಿ ಇರ್ತಾರೆ. Bible says ಸತ್ಯವೇದ ಹೇಳುತ್ತದೆ, they come regularly to the Jerusalem to worship the King Jesus. ಅಲ್ಲಿ ಇರುವಂತ ಯೇಸು ಕ್ರಿಸ್ತನ ಆರಾಧಿಸುವುದಕ್ಕೆ ಅವರು ಕ್ರಮವಾಗಿ ಬಂದು ಆರಾಧಿಸಿ ಹೋಗ್ತಾ ಇರ್ತಾರೆ. ಹೊರಗಡೆ ಇರ್ತಾರೆ, ಅವರು ಪಟ್ಟಣದೊಳಗೆ ಇರುವುದಿಲ್ಲ. Revelation 21th chapter 25th verse said, ಪ್ರಕಟಣೆ 21:25 ಹೇಳುತ್ತದೆ, gates will be open always. ಯಾವಾಗಲೂ ಆ ಪಟ್ಟಣದ ಬಾಗಿಲುಗಳು ತೆರೆಯಲ್ಪಟ್ಟಿರುತ್ತವೆ, ದ್ವಾರಗಳು. No criminals. ಅಲ್ಲಿ ಯಾವ ನೇರಸ್ಥರು ಇರುವುದಿಲ್ಲ. Hallelujah. ಹಲ್ಲೆಲೂಯಾ. ಇವಾಗ ನಾವು ಎಲ್ಲೇನು ಗಾಡಿ ತಗೊಂಡು ಹೋಗ್ಬೇಕು, ಲಾಕ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಿದ್ರೆ ಅವ್ರು ಹೊತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಸ್ಯಾಮ್ ಬೆಂಜಿ ಲಾಕ್ ಹಾಕಿಲ್ಲ, ಗಾಡಿಗೆ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಲೋ, ಮನೆಗೆ ಹೋಗ್ಬೇಕಾದ್ರೆ ಹೊರಗೆ ಹೋಗ್ಬೇಕಾದ್ರೆ ಬೀಗ ಹಾಕಿ ಹೋಗ್ಬೇಕು. ಆ ಟೈಮ್ದಲ್ಲಿ ಲಾಕ್ ಮಾಡೋದಿಲ್ಲ. ನೋ ಕ್ರಿಮಿನಲ್ಸ್. ಆ ಸಮಯದಲ್ಲಿ ಆ ಪಟ್ಟಣದಲ್ಲಿ ಯಾವ ನೇರಸ್ಥರು ಇರೋದಿಲ್ಲ, ಮೋಸಗಾರರು ಇರುವುದಿಲ್ಲ, ಕಳ್ಳರು ಇರುವುದಿಲ್ಲ. ಅಲ್ಲಿ ಏನು ಭಯಪಡಬೇಕಾಗಿಲ್ಲ. ನಿನ್ನ ಆಸ್ತಿ ಯಾರನ್ನ ತೆಗೆದುಕೊಳ್ತಾರಂತಂದು ಹೇಳಿ ಅಲ್ಲಿ ಏನು ಭಯಪಡುವುದಿಲ್ಲ. ಇವಾಗ ಸ್ವಲ್ಪ ಬಂಗಾರ ಇದ್ದರೆ ಅದನ್ನೇ ನೋಡ್ಕೊಂತ ಒಬ್ರಿಗೆ ಕುಂದ್ರಿಸ್ಬೇಕಲ್ಲಿ. ನಾನು ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ, ಬ್ಯಾಗ್ ಇಲ್ಲೇ ನೋಡ್ಕೊಂತ ಇರಿ ಒಬ್ಬರು ಅಂತಂದೇಳಿ. ಇಲ್ಲದ್ರೆ ಯಾವನ ಬ್ಯಾಗ್ ಹೊತ್ಕೊಂಡು ಹೋಗ್ಬಿಡ್ತಾನೆ. ಬಟ್ ನೋ ಕ್ರಿಮಿನಲ್ಸ್ ಇನ್ ದಟ್ ಸಿಟಿ. ಆ ಪಟ್ಟಣದಲ್ಲಿ ಯಾವ ನೇರಸ್ಥರು ಇರುವುದಿಲ್ಲ. Hallelujah. Hallelujah. That will be the headquarters for all the nations. ಎಲ್ಲಾ ದೇಶಗಳಿಗೆ ಅವಾಗ ಅದು ಹೆಡ್ ಕ್ವಾರ್ಟರ್ಸ್ ಆಗಿ ಇರುತ್ತದೆ ಆ ಪಟ್ಟಣವು. All nations people will come to Jerusalem to worship Jesus King. ನೂತನ ಯೆರೂಸಲೇಮ್ Jesus physically will be there. ನೂತನ ಯೆರೂಸಲೇಮ್ ಪಟ್ಟಣವಾಗಿರುವಂತ ಆ ಪಟ್ಟಣದಲ್ಲಿರುವಂತ ಯೇಸು ಕ್ರಿಸ್ತನು ಆತನು ಕಾಣಿಸ್ತಾನೆ ಎಲ್ಲರಿಗೆ. ಆತನು ಸೇವಿಸುವುದಕ್ಕೆ ಬರ್ತಾರೆ ಜನರು. We will function with him. ನಾವು ಆತನ ಸಂಗಡ ಕೆಲಸ ಮಾಡ್ತಾ ಇರ್ತೀವಿ, ಕಾರ್ಯ ಮಾಡ್ತಾ ಇರ್ತೀವಿ. Now there are many collectors, many ministers are here in this world. ಈ ಲೋಕದಲ್ಲಿ ಕಲೆಕ್ಟರ್ಸ್, ಮಿನಿಸ್ಟರ್ಸ್, officers, there is officials also there. Who are looking after the nation. ದೇಶವನ್ನು ನೋಡಿಕೊಳ್ಳುವಂತ ಅಧಿಕಾರಿಗಳೆಲ್ಲರೂ ಇರ್ತಾರೆ. Jesus is the king. We will function as officers, ministers, authorities in this world. ಕ್ರಿಸ್ತನು ರಾಜನಾಗಿ ಆತನು ಕಾರ್ಯ ಮಾಡ್ತಾ ಇರುವಾಗ ನಾವೆಲ್ಲರೂ ಪರಿಶುದ್ಧರಾಗಿರುವಂತಹ ಪಟ್ಟಣದಲ್ಲಿ ಪರಿಶುದ್ಧರಾಗಿದ್ದೇವೆ, ಅಲ್ಲಿ ಇರುತ್ತೇವೆ. ನಾವೆಲ್ಲರೂ ಕೂಡ ಆತನ ಇಟ್ಟಿರುವಂತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. We will function as a minister to all the nations of the world. We will rule all the people in this world. ಈ ಪ್ರಪಂಚದಲ್ಲಿರುವಂತ ಎಲ್ಲಾ ಜನರನ್ನು ನಾವು ಪರಿಪಾಲಿಸುತ್ತೇವೆ. That is forever. ಅದು ನಿತ್ಯಕ್ಕೂ ಇರುತ್ತದೆ. Hallelujah. Hallelujah. ಇವತ್ತು MLA ಗೆದ್ದಿದ್ರೆ 5 ವರ್ಷ ಮತ್ತೆ ಅವನು ಇಳಿಬೇಕು. ಆಮೇನ್. ರಿಸಿಗ್ನೇಷನ್ ಕೊಡು ಅಂದರೆ ಮಧ್ಯದಲ್ಲೇ ಕೊಡಬೇಕು. ಯಾರನ್ನ ಒಬ್ರು ಗಲಾಟೆ ಮಾಡಿದ್ರೆ, ಯಾವುದನ್ನ ತಪ್ಪು ಮಾಡಿದ್ರೆ. ಬಟ್ ವಿ ವಿಲ್ ಬಿ ಫಾರ್ ಎವರ್ ಆಸ್ ಆಫೀಸರ್ಸ್, ಆಸ್ ಎ ಕಲೆಕ್ಟರ್ಸ್. ಯಾವಾಗಲೂ ಅಲ್ಲಿ ದೇವರಿಟ್ಟಿರುವಂತಹ ಒಂದು ದೊಡ್ಡ ಸ್ಥಾನದಲ್ಲಿ ಆತ ನಂಬಿದ ಕಾರಣ ಅಲ್ಲಿ ನಾವು ಕಾರ್ಯ ಮಾಡುತ್ತೇವೆ. ಆ ಪೋಸ್ಟ್ ಈ ಭೂಮಿ ಮೇಲೆ ನಾವು ಮಾಡಿರುವಂತ ಕೆಲಸದ ಮೇಲೆ ಆಧಾರ ಪಟ್ಟಿರ್ತದೆ. ದೇವರ ರಾಜ್ಯದಲ್ಲಿ ಏನೇನು ಕೆಲಸ ಮಾಡಿದೀವೋ ಇಲ್ಲಿ ಅಲ್ಲಿ ಇದ್ರ ಮೇಲೆ ಆ ಕೆಲಸ ನಮಗೂ ನಿರ್ಣಯ. ಏನು ಮಾಡಿಲ್ಲ ದೇವರ ಕೆಲಸ, ಅಲ್ಲಿಗೆ ಹೋಗಿ ನಾನು ಮಿನಿಸ್ಟರ್ ಆಗ್ಬೇಕು, ಇಲ್ಲಿದ್ರೆ ಕಲೆಕ್ಟರ್ ಆಗ್ಬೇಕು, ಅದನ್ನ ನಿನಗೆ ಸಿಗೋದಿಲ್ಲ. ಆದರೆ ಸುಮ್ಮನೆ ಸಿಟಿಜನ್ ಆಗಿರ್ಬೋದು. Only you will become a citizen of that Jerusalem but no powers. ಅಲ್ಲಿ ಕೆಲಸ ಇಲ್ಲಿ ಏನು ಕೆಲಸ ಮಾಡಿಲ್ಲ ಅಂದ್ರೆ ಭೂಮಿ ಮೇಲೆ ವಿಶ್ವಾಸಿಯಾಗಿ ನೀನು ರಕ್ಷಣೆ ಪಡೆದುಕೊಂಡಾಗ. ಈ ಲೋಕದಲ್ಲಿ ಏನು ಮಾಡ್ತಾ ಇದ್ರೆ, ನನಗೆ ಕೆಲಸ ಇದೆ, ನನಗೆ ನೈಟ್ ಡ್ಯೂಟಿ ಇದೆ, ನನಗೆ ಹಗಲು ಡ್ಯೂಟಿ ಇದೆ, ಅಲ್ಲಿ ಸುಮ್ಕೆ ಇರಬೇಕು, ನೈಟ್ ಇಲ್ಲ ಆಗಲಿಲ್ಲ.
ಅಲ್ಲಿ ಸುಮ್ಮನೆ ಕೆಲಸ ಮಾಡ್ಲಾರ್ದಂಗ ಇರ್ಬೋದು ನೀನ್ ಅಷ್ಟೇ. ಅದಕ್ಕೆ ಇಲ್ಲೇ ಕೆಲಸ You work here itself only for the Lord. honored in that new city. ಅವಾಗ ನೀನು ಆ ನೂತನ ಯೆರೂಸಲೇಮ್ ಹೊಸ ಪಟ್ಟಣದಲ್ಲಿ ನೀವು ಗೌರವಿಸಲ್ಪಡ್ತಿ. Hallelujah. Hallelujah. ಯಾರು ಹೇಳೋದಿಲ್ಲ, ವಾಲಂಟಿಯರ್ಲಿ ಯು ಹ್ಯಾವ್ ಟು ಕಮ್ ಅಂಡ್ ವರ್ಕ್. ಯಾರು ಹೇಳುವುದು ಬೇಕಾಗಿಲ್ಲ, ಯು ಕಮ್ ವಾಲಂಟಿಯರ್, ನೀನೇ ಸ್ವ ಇಚ್ಛಕವಾಗಿ ದೇವರ ರಾಜ್ಯದಲ್ಲಿ ಕೆಲಸ ಮಾಡಬೇಕು. ನಮಗೆ ಯಾರು ಹೇಳಿಲ್ಲ ಸೇವೆ ಮಾಡ್ಬೇಕು, ದೇವ್ರನ್ನ ಸೇವಿಸ್ಬೇಕಂತ. ನಾವು ಡಿಸೈಡ್ ಮಾಡಿದ್ದೇವೆ, ವಿ ವಾಂಟ್ ಟು ಸರ್ವ್ ಹಿಮ್. ಯಾರು ಕೂಡ ಹೇಳಿಲ್ಲ ನೀವು ಸೇವೆ ಮಾಡ್ರಿ ಚೆನ್ನಾಗಿರ್ತದೆ ಅಂತ. ದೇವರು ಹೇಳಿದ ಮಾತಕ್ಕೆ ಅದನ್ನು ತೀರ್ಮಾನ ಮಾಡಿಕೊಂಡು ಬಂದು ಸೇವಿಸ್ತಾ ಇದ್ದೀವಿ. Hallelujah. Hallelujah. Respond to his call. ದೇವರ ಕರೆಗೆ ಪ್ರತಿಕ್ರಿಯೆ ತೋರಿಸಿ Respond to his vision. ಆತನ ದರ್ಶನಕ್ಕೆ ವಿಧೇಯತೆ ತೋರಿಸಿ Don't live for yourself. ನಿನಗಾಗಿ ನೀನು ಜೀವಿಸಬೇಡ. Don't live for nothing. ಏನು ಇಲ್ಲದಂತೆ ಜೀವಿಸಬೇಡ. Many people think that we are earning something that is nothing. I say. ಏನೋ ನಾವು ಸಂಪಾದನೆ ಮಾಡ್ತಾ ಇದ್ದೇವೆ ಅನ್ಕೊಂತೀವಿ. ದೇವರ ರಾಜ್ಯಕ್ಕೆ ಉಪಯೋಗಕರಲಾರದಂತ ಇರುವಂತ ಸಂಪಾದನೆ ಎಲ್ಲ ವ್ಯರ್ಥನೆ. Amen. You are thinking that something I gain in the kingdom of God, but you are not given any responsibility in the kingdom of God. You will not gain anything. ನೀನೇನು ದೇವರ ರಾಜ್ಯದಲ್ಲಿ ಇದ್ದೀನಿ ಅಂತ ಹೇಳಿ ನೀನು ಕೊಡಲ್ಪಟ್ಟಿರುವಂತ ಬಾಧ್ಯತೆಗೆ ಪ್ರತಿಕ್ರಿಯೆ ತೋರಿಸಿ ಆ ರಾಜ್ಯದಲ್ಲಿ ಏನು ಕೆಲಸ ಮಾಡಿಲ್ಲ ಅಂದ್ರೆ ಎಲ್ಲ ವ್ಯರ್ಥನೆ. Hallelujah. ಯೇಸು ಸ್ವಾಮಿ ಮುಂದೆ ನೀನು ನಿಂತಿರುವಾಗ ನಿನ್ನ ಕೆಲಸಗಳೆಲ್ಲ ಬಂದು ನಿಂತಿರ್ತವೆ. ನೀನು ಮಾಡಿರುವಂಥ ಎಲ್ಲ ಕೆಲಸಗಳು ಅವೆಲ್ಲ ಸುಟ್ಟೋಗ್ಬಿಟ್ರೆ ಏನು ಬಂದಿಲ್ಲ ನಿನ್ನ ಜೊತೆಯಲ್ಲಿ. ದಟ್ ಈಸ್ ರಿಟರ್ನ್ ಇನ್ 1 Corinthians 3rd chapter. ನಿನ್ನ ಕೆಲಸಗಳೆಲ್ಲ ಕೂಡ ಅಲ್ಲಿ ಅಗ್ನಿದಿಂದ ಬೆಂಕಿಯಿಂದ ಪರೀಕ್ಷಿಸಲ್ಪಡ್ತವೆ. ಅವು ಸುಟ್ಟು ಹೋಗಿದ್ರೆ ದೇವರ ವಿಷಯಗಳು ಇಲ್ಲದೆ ಬೇರೆ ಎಲ್ಲ ಕೂಡ ಸುಟ್ಟೋಗುತ್ತದೆ. ಒಬ್ಬನು ಸಿಮೆಂಟ್ಲಿದ್ದ ಮನೆ ಕಟ್ಟಾನೆ, ಒಬ್ಬನು ಜೋಪಿಡ್ಲಿದ್ದ ಮನೆ ಕಟ್ಟಿದ್ದಾನೆ, ಒಬ್ಬನು ಇಟ್ಟಂಗಲಿದ್ದ ಮನೆ ಕಟ್ಟಿದ್ದಾನೆ. ಅವು ನಿಂದಿರಬೇಕು, ಇಲ್ಲ ಅಂತಂದ್ರೆ ಅವು ಸುಟ್ಟೋಗ್ಬಿಟ್ಟಿದೆ ಅಂದ್ರೆ ನಥಿಂಗ್ ಯು ಗೈನ್. ಏನು ಕೂಡ ಅವು ಸುಟ್ಟೋಗಿದ್ರೆ ನಿನಗೆ ಸಂಪಾದನೆ. All our works if remain we will be awarded from the Lord. If that will burn, nothing will get it. ಏನು ಕೂಡ ಸುಟ್ಟೋಗದೆ ಆ ಕೆಲಸಗಳು ಕಾರ್ಯಗಳು ಕರ್ತನಕ್ಕಾಗಿ ಮಾಡಿದ್ದು ನಿಂತಿದ್ರೆ ಅವಾಗ ಅದಕ್ಕೆ ಬಹುಮಾನ ಇರುತ್ತದೆ ನಮಗೆ. Hallelujah. Hallelujah. Don't look anybody, you just work for the Lord, that will remain. ನೀನು ಏನಾದರೂ ದೇವರ ವಿಷಯಕ್ಕೆ ರಾಜ್ಯದಲ್ಲಿ ಕಾರ್ಯ ಮಾಡಬೇಕಂದ್ರೆ ಅವ್ರನ್ನ ನೋಡಬೇಡ, ಅವ್ರೇನೋ ಹೇಳ್ಬೇಕು, ಇಲ್ಲಾಂದ್ರೆ ಅವ್ರು ನೋಡ್ತಾ ಇದ್ದಾರೆ ನಂತ ಅಲ್ಲ. ಕಾರ್ಯ ಮಾಡಿ blessings here and heaven also. ಇಲ್ಲಿ ಕೂಡ ನಿನಗೆ ಆಶೀರ್ವಾದ ಇರುತ್ತದೆ, ಪರಲೋಕದಲ್ಲಿ ಕೂಡ ನಿನಗೂ ಬಹುಮಾನಗಳಿರುತ್ತವೆ. Peter asked Jesus. ಪೇತ್ರನು ಯೇಸುವನ್ನು ಕೇಳಿದ್ದಾರೆ, Lord, we left everything and followed you. What will be the benefit of ours? ನಾವೆಲ್ಲವನ್ನು ಬಿಟ್ಟು ನಿನ್ನ ಹಿಂಬಾಲಿಸ್ತಾ ಇದ್ದೇವೆ, ನಮ್ಗೆ ಲಾಭ ಏನಿದೆ ಅಂತ ಕೇಳಿದನು. Jesus said you will get 100-fold here in heaven also. ನಿನಗೆ 100% ಇಲ್ಲಿ ಇರುತ್ತದೆ ಆಸ್ತಿಗಳು, ಲಾಭ ಅಲ್ಲಿ ಕೂಡ ಇರುತ್ತದೆ ಎಂದು. Hallelujah. With persecution. Amen. Amen. Don't think that Jesus take you work freely. ದೇವರು ಯೇಸು ಕ್ರಿಸ್ತನ ಸುಮ್ಮನೆ ನಿನಗೆ ಫ್ರೀ ಆಗಿ ಕೆಲಸ ತೆಗೆದುಕೊಳ್ಳುತ್ತಾನಂತ ಯೋಚನೆ ಮಾಡಬೇಡ. ಆಮೆನ್. ಆಮೆನ್. ಅದನ್ನ ಕೆಲಸ ಮಾಡ್ತಾ ಇದ್ರೆ ನಿನಗೆ ಸುಲಭವಾಗಿ ಕೆಲಸ ಸಿಗುತ್ತದೆ, ಸುಲಭವಾಗಿ ನಿನಗೆ ಸಂಬಳ ದೇವರ ಬರ್ತದೆ. ರಾಜ್ಯದಲ್ಲಿ ದೇವರ ವಿಷಯಗಳು ನೀವು ಮಾಡ್ತಾ ಇದ್ರೆ ನಿನಗೆ ಈಸಿ ಆಗಿ ಬೇಕಾಗಿದ್ದ ಕೆಲಸ ಸಿಗುತ್ತದೆ. ಬೇಕಾಗಿರುವಂತ ಮನೆಯಲ್ಲಿ you will prosper in your business. ನಿನ್ನ ವ್ಯಾಪಾರದಲ್ಲಾಗಲಿ ಅಭಿವೃದ್ಧಿ ಹೊಂದುತ್ತೀಯಾ. ಒಂದು ವೇಳೆ ನೀನು ಅದನ್ನ ಕೆಲಸ ಮಾಡಿಲ್ಲ ಅಂದ್ರೆ ನೀನು ಕೆಲಸ ಮಾಡಿದ್ರೆ ಕೂಡ, ಹೆಚ್ಚು ಕೆಲಸ ಮಾಡಿದ್ರೆ ಕೂಡ ಸಂಬಳ ಸ್ವಲ್ಪ ಬರ್ತದೆ. ಹೆಚ್ಚು ಬಿಸ್ನೆಸ್ ಮಾಡಿದ್ರೆ ಕೂಡ ಯು ಹ್ಯಾವ್ ಟು ಸ್ಟ್ರಗಲ್ ಇನ್ ಬಿಸ್ನೆಸ್. ವೈ? ಬಿಕಾಸ್ ನಾಟ್ ಡೂಯಿಂಗ್ ಎನಿಥಿಂಗ್. ದೇವರ ರಾಜ್ಯದಲ್ಲಿ ನೀನು ಕೆಲಸಗಳು ಮಾಡದೆ ನೀನು ಅವೇ ಮಾಡ್ಕೊಂತ ಇದ್ರೆ ನೀನು ಎಷ್ಟು ದುಡಿದ್ರೆ ಕೂಡ ನಿನಗೆ ಬರುವಂತ ಫಲ ಕಡಿಮೆನೇ. ಆಮೆನ್. So we will function with him from headquarters. ನಾವು ಆತನ ಒಂದಿಗೆ ಆ ಒಂದು ನಿತ್ಯಕ್ಕಿರುವಂತ ಪಟ್ಟಣದಲ್ಲಿ ಕೆಲಸ ಮಾಡುತ್ತೇವೆ. ಪಾಸ್ಟರ್ ಯಾರು ಇವಾಗ ಡಿಸೈಡ್ ಮಾಡ್ಬಿಡು, ಯಾವ ಆಫೀಸರು ಯಾರು, ಕಲೆಕ್ಟರ್ ಯಾರು ಇರಬೇಕಾದ್ರೆ ನಾನು ಡಿಸೈಡ್ ಮಾಡೋದಿಲ್ಲ. ನಿಮ್ಮ ಕೆಲಸದ ಪ್ರಕಾರವಾಗಿ ಆತನೇ ಡಿಸೈಡ್ ಮಾಡ್ತಾನೆ. Hallelujah. Hallelujah. So your life in this earth is a preparation for the eternal city. ನಿನ್ನ ಜೀವನ ಈ ಭೂಮಿ ಮೇಲೆ ಇರುವುದು ನಿತ್ಯಕ್ಕಿರುವಂತ ಆ ಪಟ್ಟಣಕ್ಕೆ ನೀವು ಸಿದ್ಧಪಡುವಂತದಾಗಿದೆ. Hallelujah. Hallelujah. Amen. Amen. Keep working for the Lord. ಕರ್ತನಕ್ಕಾಗಿ ಕಾರ್ಯ ಮಾಡುವುದಕ್ಕೆ ಇರು. ದೇವರಿಗಾಗಿ ಕಾರ್ಯ ಮಾಡ್ರಿ. ದೇವರಕ್ಕಾಗಿ ಕಾರ್ಯ ಮಾಡ್ರಿ. ನಿನ್ನ ಕೆಲಸ ಸುಮ್ಮನೆ ಹೋಗೋದಿಲ್ಲ. ನಿನ್ನ ಕೆಲಸ If you want to be officer in the kingdom of God, work here. ನೀನು ದೇವರ ರಾಜ್ಯದಲ್ಲಿ ಆಫೀಸರ್ ದೊಡ್ಡ ಪೋಸ್ಟ್ಗಳು ಬೇಕಾದ್ರೆ
ಗೆಲ್ಲಬೇಕಂದ್ರೆ ಇಲ್ಲೇ ಕೆಲಸ ಮಾಡು ದೇವರ ರಾಜ್ಯದಲ್ಲಿ. Keep working for the Lord. Do everything He called you to do. ನಿನ್ನನ್ನು ಕರೆದಿರುವಂತ ಕರೆ ಮೇರೆಗೆ ಎಲ್ಲವನ್ನು ಕೂಡ ನೀನು ಮಾಡು. And finish it. ಅದನ್ನು ಮಾಡಿ ಮುಗಿಸು. Don't stop in the middle. ಮಧ್ಯದಲ್ಲೇ ನೀನು ನಿಲ್ಲಿಸಬೇಡ. Hallelujah. Hallelujah. This work bringing the soul into the kingdom of God, that job to given to everyone. ದೇವರ ರಾಜ್ಯದಲ್ಲಿ ಹೊಸ ವ್ಯಕ್ತಿಗಳನ್ನು ಮನುಷ್ಯನ ಆತ್ಮಗಳನ್ನು ತೆಗೆದುಕೊಂಡು ಬರುವುದು ಎಲ್ಲರಿಗೆ ಕೊಡಲ್ಪಟ್ಟಿರುವಂತ ಜವಾಬ್ದಾರಿ. Remember, most important thing in this world is of winning souls. ಪ್ರಾಮುಖ್ಯವಾಗಿರುವಂತ ವಿಷಯವು ಈ ಲೋಕದಲ್ಲಿ ಏನಂದ್ರೆ ಆತ್ಮಗಳನ್ನು ಗೆಲ್ಲುವುದು. That's what Jesus left his job in the heaven. He came down to save man. ಅದಕ್ಕಾಗಿ ದೇವರು ತನ್ನ ಸ್ಥಾನವನ್ನು ಬಿಟ್ಟು ಮನುಷ್ಯನ ಕಾಪಾಡುವುದಕ್ಕೆ ರಕ್ಷಿಸುವುದಕ್ಕೆ ಬಂದಿದ್ದನು. ಲೋಕದಲ್ಲಿ ತನ್ನ ಸ್ಥಾನ ಬಿಟ್ಟು ಬಂದಿದ್ದಾನಂದ್ರೆ ಇವತ್ತಿನ ದಿವಸ ನೀನು ಏನು ಬಿಟ್ಟು ಕೊಡಕ್ಕಿಲ್ಲ ಜನರ ರಕ್ಷಣೆ ಮಾಡೋಕೆ. That shows that we are selfish. ಅದೇನ್ ತೋರಿಸ್ತದಂದ್ರೆ ನಾವು ಸ್ವಾರ್ಥಪರರಂತ ತೋರಿಸ್ತದೆ. Why Jesus came? ಯಾಕೆ ಯೇಸು ಬಂದಿದ್ದಾರೆ? To give eternal life. ನಿತ್ಯ ಜೀವವನ್ನು ಕೊಡುವುದಕ್ಕೆ ಬಂದಿದ್ದಾರೆ. He came and gave eternal life. ಆತನು ಕೊಟ್ಟಿದ್ದಾರೆ. But you have to announce that Jesus Christ came and gave eternal life. Just you accept Jesus Christ, you will receive eternal life. ಎಲ್ಲರಿಗೆ ನೀನು ಹೇಳಬೇಕು, ಯೇಸು ಬಂದು ನಿತ್ಯ ಜೀವನ ಕೊಟ್ಟಿದ್ದಾರೆ, ಆ ಜೀವನ ಪಡೆದುಕೊಂಡಿದ್ರೆ ಎಲ್ಲದರಲ್ಲಿ ಕೂಡ ನಿನಗೆ ಸುಲಭ ಲಾಭ ಅಂತ ಹೇಳಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ಮಾವಿನಕಾಯಿ, ಒಳ್ಳೆ ಮಾವಿನ ಹಣ್ಣು ಅಲ್ಲಿ ಮಾರ್ತಾ ಇದ್ರೆ ನೀನು ತಗೊಂಬಂದು ಎಲ್ಲರಿಗೂ ಹೇಳ್ತಿ, ಅಲ್ಲಿ ಮಾವಿನ ಹಣ್ಣು ಬಂದಿದ್ರು ನೋಡಪ್ಪ, ಹೋಗಿ ಕೊಂಡ್ಕೊಳ್ರಿ, ಚೆನ್ನಾಗಿದ್ರು, ಬಹಳ ರುಚಿ ಇದೆ. You tell about that, but not telling about Jesus Christ, about eternal life, what you received. ನೀನು ಪಡೆದುಕೊಂಡಿರುವಂತ ಯೇಸು ಕ್ರಿಸ್ತನ ಕುರಿತು, ನಿತ್ಯ ಜೀವನ ಕುರಿತು ಹೇಳುವುದಿಲ್ಲ. ನಾನು ನೋಡ್ತೀನಿ ಅಟ್ಟಿದಲ್ಲಿ ಯಾವುದನ್ನ ಗಾಡಿ ಬರಲಿ ಎಲ್ಲರೂ ಜನ ತುಂಬ್ಕೊಂಡ್ಬಿಡ್ತಾರೆ ಅಲ್ಲಿ ಕೊಂಡ್ಕೊಂಬ. ಅಷ್ಟು ಜಲ್ದಿ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ, ನಾನು ತಗೊಂಬಂದಿನಿ. ದೇ ವಿಲ್ ಟೆಲ್ ಟು ಎವ್ರಿಬಡಿ ವಾಟ್ ದೇ ಪರ್ಚೇಸ್. ಐ ಟೆಲ್ ಯು ರಿಸೀವ್ಡ್ ಇಟರ್ನಲ್ ಲೈಫ್. ಟೆಲ್ ಎವ್ರಿಬಡಿ, ದೇ ಟು ಆಲ್ಸೋ ವಿಲ್ ಎಂಜಾಯ್ ದಟ್ ಇಟರ್ನಲ್ ಲೈಫ್. ನೀನು ನಿತ್ಯ ಜೀವನ ಪಡೆದುಕೊಂಡಿದೆ ಯೇಸು ಕ್ರಿಸ್ತನಲ್ಲಿ, ಅವ್ರಿಗೆ ಕೂಡ ಇತರ ಕೂಡ ಹೇಳು ನಿತ್ಯ ಜೀವವಿದೆ ಎಂದು. ಹೌ ಮಚ್ ಬೆನಿಫಿಟ್ಸ್ ಯು ರಿಸೀವ್ಡ್ ಥ್ರೂ ದಟ್ ಇಟರ್ನಲ್ ಲೈಫ್. ಆ ನಿತ್ಯ ಜೀವದಿಂದ ಎಷ್ಟೆಷ್ಟು ಲಾಭಗಳಿದೋ ನೀನು ಹೇಳಬೇಕು. ಆಮೆನ್. ಆಮೆನ್. ಐ ಟೆಲ್ ಯು, ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗಾಡ್. ದೇವರಿಗೆ ಪ್ರತಿ ಮನುಷ್ಯನು ಕೂಡ ಪ್ರಾಮುಖ್ಯವಾದನು. Amen. Amen. Jesus did not come to see these beautiful mountains. ಈ ಪ್ರಪಂಚದಲ್ಲಿರುವಂತ ಸುಂದರವಾಗಿರುವಂತ ಪರ್ವತಗಳನ್ನು ನೋಡುವುದಕ್ಕೆ ಯೇಸು ಬಂದಿಲ್ಲ. ಪರಲೋಕ ಬಿಟ್ಟು ಭೂಮಿ ಮೇಲೆ ಅಬ್ಬಬ್ಬ ಎಷ್ಟು ಪರ್ವತಗಳು ಹೆಂಗಿದಾವಪ್ಪ ಅದು ನೋಡಿ ಬರ್ತೀನಿ ಅಂತ ಬಂದಿಲ್ಲ. He did not come for even to see vegetation also. ಎಲ್ಲ ಸಸ್ಯವಾಗಿರುವಂತ ಪ್ರದೇಶಗಳನ್ನು ನೋಡುವುದಕ್ಕೆ ಆತನು ಬಂದಿಲ್ಲ. ಎಷ್ಟು ಹೊಲಗಳು ಇವೆಲ್ಲ ನೋಡಿ ಬರೋಣ ಅಂತ ಬಂದಿದ್ದಾರ ಯೇಸು ಸ್ವಾಮಿ. He did not come for that. ಅದಕ್ಕಾಗಿ ಬಂದಿಲ್ಲ ಯೇಸು. ಆದರೆ ನಮ್ಮ ರಕ್ಷಣೆ ಹೊಂದಿರುವಂತ ವಿಶ್ವಾಸಿಗಳು ಇವು ಸುತ್ತಾಡ್ತಾ ಇದ್ದಾರೆ ತಿರುಗಾಟ ನೋಡೋ ಸಲುವಾಗಿ. ಮೌಂಟೇನ್ಸ್, ಸಿಂಗಪೂರ್ ನೋಡ್ಬೇಕು, ಗೋವಾ ನೋಡ್ಬೇಕು, ಅದು ನೋಡ್ಬೇಕು. ಫಸ್ಟ್ ರಕ್ಷಣೆ ಮಾಡು ಜನರನ್ನು. ಹಲ್ಲೆಲೂಯಾ. ಜನರನ್ನು ರಕ್ಷಿಸು. ಯೇಸು ಸ್ವಾಮಿ ಎದಕ್ಕೆ ಬಂದಿದ್ದಾನೋ ಆ ಕೆಲಸದಲ್ಲಿ ಇರು. ಯೇಸು ಸ್ವಾಮಿ ಯಾವ ವಿಷಯಕ್ಕೆ ಬಂದಿದ್ದಾನೋ ಆ ಕೆಲಸದಲ್ಲಿ ಇರು. ಆಮೆನ್. ಆಮೆನ್. ವಿ ಮಸ್ಟ್ ಹ್ಯಾವ್ ಸೀರಿಯಸ್ ಬಿಸಿನೆಸ್ ಆಫ್ ವಿನ್ನಿಂಗ್ ಸೋಲ್ಸ್. ಆತ್ಮಗಳನ್ನು ಗೆಲ್ಲುವಂತ ವಿಷಯದಲ್ಲಿ ನಾವು ಸೀರಿಯಸ್ ಆಗಿ ಆ ಒಂದು ವ್ಯಾಪಾರದಲ್ಲಿ ತೊಡಗಬೇಕು. We must have a conscience of winning souls. ಆತ್ಮಗಳನ್ನು ಗೆಲ್ಲುವ ವಿಷಯದಲ್ಲಿ ನಾವು ಎಚ್ಚರಿಕೆಯುಳ್ಳವರಾಗಿರಬೇಕು. According to scripture, there is a definite number of souls must be saved. ವಾಕ್ಯಾನುಸಾರವಾಗಿ ಖಚಿತವಾಗಿರುವಂತಹ ಒಂದು ಸಂಖ್ಯೆ ಇರುತ್ತದೆ. ಆ ಸಂಖ್ಯೆವರೆಗೆ ಜನರು ರಕ್ಷಿಸಲ್ಪಡಬೇಕು. That number not given to anybody. ಆ ಸಂಖ್ಯೆ ಎಷ್ಟು ಜನ ಅಂತ ಯಾರಿಗೆ ಕೂಡ ಗೊತ್ತಿಲ್ಲ, ಕೊಡಲಿಲ್ಲ. Only God knows that number. ಆ ಸಂಖ್ಯೆ ಎಷ್ಟು ಜನ ಅಂತ ಆ ಲೆಕ್ಕ ದೇವರಿಗೆ ಗೊತ್ತಿದೆ. That number of people must come into the kingdom of God according to Romans 11:25. ರೋಮ 11:25 ಪ್ರಕಾರವಾಗಿ ಅಂತ ಸಂಖ್ಯೆ ದೇವರ ನಿರ್ಣಯ ಮಾಡಿರುವಂತ ಸಂಖ್ಯೆದ ಜನರು ದೇವರ ರಾಜ್ಯದಲ್ಲಿ ಬಂದು ಸೇರಬೇಕು. When all people what God numbered, when they come into the kingdom of God, trumpet sounds then. ಆ ಎಲ್ಲಾ ಜನರು ದೇವರು ನಿರ್ಣಯ ಮಾಡಿರುವಂತ ಎಲ್ಲಾ ಜನರು ಆ ರಾಜ್ಯದಲ್ಲಿ ಸೇರಿದ ಕೂಡಲೇ ತುತ್ತೂರಿ ಶಬ್ದ ಕೇಳಿಸಲ್ಪಡುತ್ತದೆ. Not this trumpet, physical trumpet. ಶಾರೀರಿಕವಾಗಿ ಇರುವಂತಹ ತುತ್ತೂರಿಗಳಲ್ಲ ಅವು. The angel is a trumpet. The angel will sound. ತುತ್ತೂರಿ ಎಂಬ, then church will be raptured. ತುತ್ತೂರಿ ಎಂಬ ದೇವದೂತ ಶಬ್ದ ಮಾಡುತ್ತಾನೆ. ಆ ಶಬ್ದಕ್ಕೆ ಎಲ್ಲರೂ ಕೂಡ ಸಭೆ ಮೇಲಕ್ಕೆ ಎತ್ತಲ್ಪಡ್ತಾರೆ. ಆಮೆನ್.
Hallelujah. ಹಲ್ಲೆಲೂಯಾ. There are some Christians who don't believe rapture of the church. ಕೆಲವು ಕ್ರೈಸ್ತವರು ಸಭೆ ಮೇಲೆ ಕೆತ್ತಲ್ಪಡುತ್ತದೆ ಅನ್ನುವಂಥ ವಿಷಯವನ್ನು ನಂಬುವುದಿಲ್ಲ. They don't preach also. ಅವರು ಬೋಧಿಸುವುದಿಲ್ಲ ಕೂಡ ಇಲ್ಲ. But there is a rapture according to the word of ಆದರೆ God. ಸತ್ಯ ವಾಕ್ಯದ ಪ್ರಕಾರವಾಗಿ ಸಭೆ ಮೇಲೆ ಕೆತ್ತಲ್ಪಡುವಂಥ ವಿಷಯವಿದೆ. So if you want to see the word of God, go to 1 Thessalonians 4 chapter 17, but there is a rapture according to the scripture. ಮೊದಲನೇ ತೆಸಲೋನಿಕ 4:17 ಪ್ರಕಾರವಾಗಿ ನೋಡುವಾಗ ಸಭೆ ಮೇಲೆ ಕೆತ್ತಲ್ಪಡುವಂಥ ವಿಷಯಗಳಿದೆ. When you watch and pray through Holy Ghost, ನೀನು ಗಮನವಿಟ್ಟು ಎಚ್ಚರಿಕೆ ಉಳ್ಳವರಾಗಿ ಪವಿತ್ರ ಆತ್ಮ ದೇವರ ಸಂಗಡ ಪ್ರಾರ್ಥಿಸ್ತಾ ಇರುವಾಗ you can tell what is from God, what is not from God. ನೀನು ದೇವರಿಂದ ಬಂದಿರುವಂಥ ವಿಷಯಗಳೇನು, ದೇವರಿಂದ ಬಂದಿಲ್ಲದೇ ಇರುವಂಥ ವಿಷಯಗಳೇನು ನೀನು ತಿಳಿದುಕೊಳ್ಳುತ್ತೀಯಾ. Hallelujah. ಹಲ್ಲೆಲೂಯಾ. That's what I tell you. Please watch and pray in the Holy Ghost. ಆತ್ಮದಲ್ಲಿ ನೀನು ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥಿಸಿರಿ. Then you will come to know that we will rapture. Otherwise you don't believe rapture also. ಅವಾಗೇ ನೀನು ಅರ್ಥ ಮಾಡ್ಕೊಳ್ತಿ ಸಭೆ ಮೇಲೆ ಕೆತ್ತಲ್ಪಡುವಂಥ ವಿಷಯವಿದೆ, ನಾನು ಸಿದ್ಧಪಡಬೇಕು ಎಂದು. ಇಲ್ಲದಿದ್ರೆ ನೀನು ಅದನ್ನು ನಂಬುವುದಿಲ್ಲ. You can discern in the spirit. ನೀನು ಆತ್ಮದಲ್ಲಿ ವಿವೇಚಿಸಬೇಕು ದೇವರ ಆತ್ಮನು ಹೇಳುವಂಥ ವಿಷಯಗಳನ್ನು ಇದೆಯಾ ಇಲ್ಲನಾ ಎಂದು. Then you can say that this is from God. ಆವಾಗ ನೀನು ನಿರ್ಣಯ ಮಾಡಿಕೊಳ್ಳುವುದಕ್ಕಾಗುತ್ತದೆ ಇದು ದೇವರಿಂದ ಬಂದಿದ್ದೆ. This is from God, this is good, this is not good. ಇದು ದೇವರಿಂದ ಬಂದಿದ್ದು, ಇದು ಒಳ್ಳೆಯದು, ಇದು ದೇವರಿಂದ ಬಂದಿದ್ದದೇ ಬರದೇ ಇರುವಂಥದ್ದು, ಇದು ಕೆಟ್ಟದು ಅಂತ ನೀನು ಅರ್ಥ I tell ಮಾಡಿಕೊಳ್ಳಿ. you now I'm preaching about a new earth, new heaven. ಈಗ ಸಭಾಪಾಲಕರು ನೂತನ ಭೂಮಿ ನೂತನ ಆಕಾಶದ ಕುರಿತು ಹೇಳ್ತಾ ಇದ್ದಾರೆ. So when I preach this, if you watchful and praying in the spirit, you too also will believe that. ನೀನು ಗಮನವಿಟ್ಟು ಎಚ್ಚರಿಕೊಳ್ಳುವನಾಗಿ ಆತ್ಮದಲ್ಲಿ ಪ್ರಾರ್ಥಿಸಿ ನೀನು ಕೇಳುವಾಗ ನಿನಗಿದು ಸರಿಯಾ ಇಲ್ಲನಾ ಅಂತ ಗೊತ್ತಾಗುತ್ತದೆ. But you are not watchful. I tell you, you don't understand. You say that no, this is all wrong doctrine. ನೀನು ಒಂದು ವೇಳೆ ಗಮನವಿಟ್ಟು ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ ಎಚ್ಚರಿಕೆ ಉಳ್ಳವನಾಗಿ ಇಲ್ಲದೇ ಇದ್ರೆ ನೀನು ಅನ್ಕೊಂತಿ ಇದೇನೋ ತಪ್ಪು ಹೇಳ್ತಾ ಇದ್ರೆ. What we are preaching, many don't accept. Why? Because they are not watching and prayerful in the Holy Ghost. They are not discerning in the spirit. ನಾವು ಹೇಳುವಂತ ವಿಷಯಗಳನ್ನು ಕೆಲವರು ಅನೇಕರು ಸ್ವೀಕರಿಸುವುದಿಲ್ಲ. ಕಾರಣ ಏನಂದ್ರೆ ಆತ್ಮದಲ್ಲಿ ಅವರು ವಿವೇಚಿಸುವುದಿಲ್ಲ, ಪ್ರಾರ್ಥಿಸಿ ಗ್ರಹಿಸುವುದಿಲ್ಲ. Hallelujah. Amen. That's what we have to learn the word of God from the Holy Spirit. ಅದಕ್ಕಾಗಿ ದೇವರ ವಾಕ್ಯವನ್ನು ಪವಿತ್ರಾತ್ಮದಿಂದ ನಾವು ಕಲಿಯಬೇಕು. And learn how to walk with the Holy Spirit. ಆತ್ಮ ದೇವರೊಂದಿಗೆ ಹೇಗೆ ನಡೆಯಬೇಕು ಕಲಿಯಬೇಕು. By walking in the Holy Spirit, you know the things of God. ಪವಿತ್ರಾತ್ಮ ದೇವರಿಂದ ನಡೆಸಲ್ಪಡುವಾಗ ನೀನು ದೇವರ ವಿಷಯಗಳನ್ನು ತಿಳಿದುಕೊಳ್ಳುತ್ತೀಯಾ. Amen. ಆಮೆನ್. Hallelujah. ಹಲ್ಲೆಲೂಯಾ. Otherwise you don't understand why you are living in this world. ಇಲ್ಲದಿದ್ರೆ ನಿನಗೆ ಅರ್ಥವಾಗುವುದಿಲ್ಲ ಯಾಕೆ ಈ ಲೋಕದಲ್ಲಿ ಜೀವಿಸ್ತಾ ಇದೆಯಾ ಎಂದು. After this world, where you will go? ಈ ಪ್ರಪಂಚದ ಮುಗಿದ ನಂತರ ಪ್ರಯಾಣ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ. Where Jesus? ಎಲ್ಲಿ ಯೇಸು ಇರ್ತಾರೆ. Where is new heaven? ಎಲ್ಲಿ ಹೊಸ ಪರಲೋಕವು. What is rapture? You don't know anything. ಸಭೆ ಮೇಲೆ ಕೆತ್ತಲ್ಪಡುವುದು ಇವೆಲ್ಲ. But I tell you, because of God's grace, we are watchful and praying. God is revealing what God revealed to us. We are preaching to you. ದೇವರಲ್ಲಿ ಆತ್ಮ ದೇವರಲ್ಲಿ ಪ್ರಾರ್ಥಿಸುತ್ತಾ ಸಂಸಿದ್ಧವಾಗಿ ದೇವರು ಕೊಟ್ಟಿರುವಂತ ಪ್ರಕಟಣೆಗಳನ್ನು, ತಿಳುವಳಿಕೆಯನ್ನು, ವಿಷಯಗಳನ್ನು, ವಾಕ್ಯದ ವಿಷಯಗಳನ್ನು ನಿಮಗೆ ಪ್ರಕಟಿಸ್ತಾ ಇದ್ದಾರೆ. So that's what I tell you. What we are living in this world, what all things we are doing, this is the preparation for the new Jerusalem. ಅದಕ್ಕಾಗಿ ನಾವು ಭೂಮಿ ಮೇಲೆ ಇದ್ದುಕೊಂಡು ಏನೇನು ವಿಷಯಗಳು ಮಾಡ್ತೀವೋ, ಯಾಕೆ ಸಿದ್ಧಪಡ್ತಾ ಇದ್ದೀವಿ, ಇದೆಲ್ಲ ಕೂಡ ಹೊಸ ಯೆರೂಸಲೇಮು ಪರಲೋಕದ ಪಟ್ಟಣವು ಇಳಿದು ಬರುವಂತ ಅದರಲ್ಲಿ ಇರುವುದಕ್ಕೆ ಸಿದ್ಧತೆಯಾಗಿದೆ ಈ ಸ್ಥಳವು. Amen. Amen. Go and read Revelation 21st chapter, then you will come to know that. ಪ್ರಕಟಣೆ 21ನೇ ಅಧ್ಯಾಯ ನೀವು ಓದುವಾಗ ನಿಮಗೆ ಗೊತ್ತಾಗುತ್ತದೆ. That's what I tell you, win the souls, many, let them come into that new Jerusalem. ಅನೇಕ ಜನರು, ಅನೇಕ ವ್ಯಕ್ತಿಗಳನ್ನು ಗೆಲ್ಲಿರಿ ಯೇಸು ಕ್ರಿಸ್ತನಕ್ಕಾಗಿ ಆತ್ಮಗಳಾಗಿ. When you all work out, I tell you, rapture will come soon. ನಾವು ಎಲ್ಲರೂ ಕೆಲಸ ಮಾಡ್ತಾ ಇರುವಾಗ ಆ ಒಂದು ಸಭೆಗೆ ಮೇಲೆ ಎತ್ತಲ್ಪಡುವುದು ಬಹಳ ಬೇಗನೆ ಬರುತ್ತದೆ. rapture ಇದೆ ಬಿಡಪ್ಪ, ಎಲ್ಲ ಕೆಲಸ ಬಿಟ್ಬಿಡೋಣ, ಆಟ ಕೂಡ ಜೈ ಅಂತ ಹೇಳಬೇಡ. Hallelujah. When we work more, then rapture comes soon. ಜಲ್ದಿ ಕೆಲಸ ಮಾಡಿದ್ರೆ ರ್ಯಾಪ್ಚರ್ ಬರ್ತದೆ. ನಾವು ಸುಮ್ಮನೆ ಜಲ್ದಿ ಯಾವಾಗ ಬರ್ತದೆ ಅದೇನು ಕೆಲಸ ಮಾಡ್ಲಾಗ ಎತ್ತಲ್ಪಡಕ್ಕೆ ಎದುರು ನೋಡ್ತಾ ಇರ್ತೀವಿ. So we'll work out. ನಾವು ಕೆಲಸ ಮಾಡಬೇಕು.